ಪ್ರೈಸ್ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಮಹಿಮೆಯಾಗಲಿ. ದೇವರು ಒಳ್ಳೆಯವನು, ಆತನು ಸರ್ವಶಕ್ತನಾಗಿದ್ದಾನೆ. ನಿನ್ನೆ ಇವತ್ತು ಎಂದಿಗೂ ಬದಲಾಗದ ದೇವರು ನಮ್ಮತ್ತಲ್ಲಿ ಇದ್ದಾನೆ. ನಾನು ಈಗಾಗಲೇ ಹೇಳಿದೆ, ಆತನಿಗೆ ಸಮಾನರು ಯಾರು ಎಂಬುದಾಗಿ. ಮೇ ಬಿ ದಟ್ ಫೇಸ್ಬುಕ್ನಲ್ಲಿ ಮತ್ತು ವಾಟ್ಸಪ್ನಲ್ಲಿ ಕಳಿಸ್ತೇನೆ. ಗಾಡ್ಸ್ ಪ್ಲಾನ್ ಫಾರ್ ಯು. ಕರ್ತ ನಿಮಗೋಸ್ಕರ ಇಟ್ಟಿರುವ ಆಲೋಚನೆಗಳು, ಸಂಕಲ್ಪವು, ತೀರ್ಮಾನ, ಚಿತ್ತ ಏನೆಂಬುದಾಗಿ ನಾವು ಇವತ್ತು ಕಲಿಯಲಿಕ್ಕಿದ್ದೇವೆ. God has plan, maybe the different plan. ಓಕೆ, ಕರ್ತನು ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರ ವಿಷಯದಲ್ಲಿಯೂ ಒಂದು ತೀರ್ಮಾನ ಇಟ್ಕೊಂಡಿದ್ದಾನೆ. ಆತ ನೆರವೇರಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಓಕೆ, that we are going to learn. ಇವತ್ತು ಅದನ್ನು ನಾವು ಕಲಿಯಲಿಕ್ಕಿದ್ದೇವೆ. ಈಗಾಗಲೇ ನಾವು ಓದಿದ್ದೇವೆ ಕೀರ್ತನೆ 40ನೇ ಅಧ್ಯಾಯ 5ನೇ ವಚನದಲ್ಲಿ, ನಿನಗೆ ಸಮಾನರು ಯಾರು ಕರ್ತನೆ, ಬಗ್ಗೆ ನಮ್ಮ ಹಿತಕ್ಕಾಗಿ, ನಮ್ಮ ಆಶೀರ್ವಾದಕ್ಕಾಗಿ, ನಮಗಾಗಿ ಚಿಂತೆ ಮಾಡುವುದರಲ್ಲಿ ನಿನಗೆ ಸಮಾನರು ಯಾರು ಕರ್ತನೆ. We can either have the English, that we can read it in English Bible, as I like that one. It's the book of Psalm chapter 40 verse 5. ಕೀರ್ತನೆಗಳು 40ನೇ ಅಧ್ಯಾಯ 5ನೇ ವಚನ ಈ ರೀತಿ ಹೇಳುತ್ತದೆ, ಕರ್ತನು ನಮಗಾಗಿ ಇಟ್ಟಿರುವ ಆಲೋಚನೆಗಳು. Many, O Lord my God, are your wonderful works which you have done, and your thoughts towards us cannot be recounted. That your thoughts for me, ಕರ್ತನೇ ನಿನ್ನ ಆಲೋಚನೆಗಳು, ಫಾರ್ ಮೀ ನನ್ನ ಹಿತಕ್ಕಾಗಿ ಇಟ್ಟಿರುವ ಆಲೋಚನೆಗಳು ಎಷ್ಟು ಶ್ರೇಷ್ಠವಾಗಿದೆ. ಮೇ ಬಿ ದಟ್ NIV says that your plan for me, you know, that is your plan. Maybe that NIV have sister that words 40 verse 5. O Lord my God, great are the wonders which you have done in your thoughts for us. It is not possible to put them out in order to before you. When I could give an account of them, there are number in greater. Okay, that is the plan for me. ನನಗೋಸ್ಕರ ಇಟ್ಟಿರುವ ಆಲೋಚನೆಗಳು ಹಿತಕ್ಕಾಗಿ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಅದೇ ಅಧ್ಯಾಯದಲ್ಲಿ 92ನೇ ಅಧ್ಯಾಯ Psalm 92 verse 5. 92:5. 92ನೇ ಅಧ್ಯಾಯ 5ನೇ ವಚನ 92 verse 5. ಯೆಹೋವನೇ, ನಿನ್ನ ಕೃತ್ಯಗಳು ಎಷ್ಟೋ ಶ್ರೇಷ್ಠವಾಗಿವೆ, ನಿನ್ನ ಆಲೋಚನೆಗಳು ಅಶೋಧ್ಯವಾಗಿವೆ. ನಿನ್ನ ಆಲೋಚನೆಗಳು, that is countless. Remember, I cannot explain it. ಅದನ್ನು ವರ್ಣಿಸಲು ವಿವರಿಸಲು ಆಗದು ಸ್ವಾಮಿ. ನನ್ನ ಇದಕ್ಕಾಗಿ ನನಗಾಗಿ ಇಟ್ಟಿರುವಂತಹ ಆಲೋಚನೆಗಳು ಅದು ಶ್ರೇಷ್ಠವಾಗಿದೆ ಕರ್ತನೆಂಬುದಾಗಿ ಇಲ್ಲಿ ದಾವೀದನು ಹೇಳ್ತಾನೆ. 139ನೇ ಅಧ್ಯಾಯ 17ನೇ ವಚನ, the book of Psalm chapter 139 139. ದೇವರೇ, ನಿನ್ನ ಸಂಕಲ್ಪಗಳು ನನ್ನ ಎಣಿಕೆಯಲ್ಲಿ ಎಷ್ಟೋ ಗೌರವವಾಗಿದೆ. That's why that your plan, ಅವುಗಳ ಒಟ್ಟು ಅಸಂಖ್ಯವಾಗಿದೆ ಕರ್ತನೆ. ನನಗೋಸ್ಕರ ಇಟ್ಟಿರುವ ಆಲೋಚನೆಗಳು, that your plan and thoughts for me, that is countless for me, Lord. That is honorable, ಗೌರವವಾದ ಸ್ವಾಮಿ ನನಗೆ. ಮನುಷ್ಯನ ಇಟ್ಟಿರುವ ಆಲೋಚನೆಗಳು ಅದು ಗೌರವ ನನಗೆ ತರುವುದಿಲ್ಲ. ಕೆಲವೊಮ್ಮೆ ನನಗೆ ಇದಕ್ಕಾಗಿ ಅವರ ಆಲೋಚನೆ ಮಾಡುವುದಿಲ್ಲ, ಆದರೆ ನನ್ನ ಆಶೀರ್ವಾದಕ್ಕಾಗಿ, ನನ್ನ ಒಳ್ಳೆಯದಕ್ಕಾಗಿ ಆಲೋಚನೆ ಮಾಡುವ ದೇವರೇ, ಅದು ನನ್ನ ದೃಷ್ಟಿಯಲ್ಲಿ ಗೌರವವಾಗಿದೆ, ಅದು ಬೆಲೆಯುಳ್ಳದಾಗಿದೆ, ಅದನ್ನು ನಾನು ಲಕ್ಷಿಸಲು ಅಸಾಧ್ಯ ಎಂಬುದಾಗಿ ದಾವೀದನು ಹೇಳುವವನಾಗಿದ್ದಾನೆ. ಆದ ಕಾರಣ ಕರ್ತ ನಮಗಾಗಿ ಆಲೋಚನೆ ಇಟ್ಟಿರುವವನಾಗಿದ್ದಾನೆ. ಓಕೆ, ಕರ್ತನ ಆಲೋಚನೆಗಳನ್ನು, ದ ಪ್ಲಾನ್, ಆತನ ಚಿತ್ತವನ್ನು ನಾವು ಯಾವ ರೀತಿಯಲ್ಲಿ ನಾವು ತಿಳ್ಕೊಳ್ಳಲಿಕ್ಕೆ ಆಗ್ತದೆ. ಹೌ ದಟ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಅದನ್ನು ತಿಳಿದುಕೊಳ್ಳಲಿಕ್ಕೆ ನಮಗೆ ಆಗ್ತದೆ. ದ ಗಾಡ್ ವಿಲ್ ಸ್ಪೀಕ್ 3 ವೇ, ದ ಗಾಡ್ ವಿಲ್ ಶೋ ಇನ್ 3 ವೇ. ಕರ್ತನು 3 ರೀತಿಯಲ್ಲಿ ನಮಗೆ ತೋರಿಸಿಕೊಡ್ತಾನೆ, ಅಥವಾ 3 ರೀತಿಯಲ್ಲಿ ಮಾತಾಡುತ್ತಾನೆ. 1 is the dream, ಆತನ ಕನಸಿನಲ್ಲಿ ಆತನ ಚಿತ್ತವನ್ನು ನಮಗೆ ತೋರಿಸಿಕೊಡ್ತಾನೆ. ಆತನ ಆಲೋಚನೆ, ನಮಗೋಸ್ಕರ ಇಟ್ಟಿರುವ ಆಲೋಚನೆ, ಪರಲೋಕದಲ್ಲಿರುವ ದೇವರ ಆಲೋಚನೆಗಳನ್ನು ನಮಗೇನ್ ಮಾಡ್ತಾನೆ, ಕನಸಿನ ಮುಖಾಂತರವಾಗಿ ಆತನು ತೋರಿಸಿಕೊಡುವವನಾಗಿದ್ದಾನೆ. ಅದೇ ಸ್ಪೀಕ್ ಇನ್ ದ ಡ್ರೀಮ್. ಕರ್ತ ನಮ್ಮೊಂದಿಗೆ ಮಾತಾಡುತ್ತಾನೆ ಕನಸಿನ ಮುಖಾಂತರವಾಗಿ. ಯೋಬನ ಗ್ರಂಥದಲ್ಲಿ ಈ ರೀತಿಯಾಗಿ ಹೇಳುತ್ತಿದ್ದ ಬುಕ್ ಆಫ್ ಜೋಬ್
chapter 33 verse 15 and 16. ಯೋಬನ ಗ್ರಂಥ 33ನೇ ಅಧ್ಯಾಯ 15 16. ಮನುಷ್ಯರಿಗೆ ಗಾಢ ನಿದ್ರೆಯುಂಟಾದಾಗಲೂ ಹಾಸಿಗೆಯ ಮೇಲೆ ಜಂಪು ಹತ್ತಿದಾಗಲೂ ಆತನು ಸ್ವಪ್ನದಲ್ಲಿ ರಾತ್ರಿ ಕನಸಿನಲ್ಲಿ ಅವರ ಕಿವಿಗಳನ್ನು ತೆರೆದು ಅವರಿಗೆ ಶಿಕ್ಷಾ ವಚನವನ್ನು ಉಪದೇಶಿಸುವನು, ಶಿಕ್ಷಾ ಉಪದೇಶವನ್ನು, ಆಲೋಚನೆಗಳನ್ನು ತಿಳಿಸುವನು, ಆತನ ಸಂಕಲ್ಪವನ್ನು ತಿಳಿಸುವನು. ಯಾವಾಗ? ರಾತ್ರಿಯ ಕನಸಿನಲ್ಲಿ, ಗಾಢ ನಿದ್ರೆಯಲ್ಲಿ ದೇವರು ನಮ್ಮೊಂದಿಗೆ ಕಿವಿಗಳಲ್ಲಿ ಆತನ ಕನಸಿನ ಮುಖಾಂತರ. ನಾವು ಕನಸು ನಿದ್ರೆಯಲ್ಲಿ ಮಾಡ್ತೇವೆ, ಬೇಗ ಎದ್ದಕೊಳ್ಳೆ ಅದು ಮಾಯವಾಗ್ತದೆ. ಬಟ್ ದ ವರ್ಡ್ ವಿಚ್ has spoken in the dream, that we will not forget that maybe. ಕರ್ತನು ಕನಸಿನ ಮುಖಾಂತರವಾಗಿ ಮಾತಾಡಿದ ಮಾತುಗಳು ನಾವು ಮರೆಯಲಿಕ್ಕೆ ಸಾಧ್ಯವಿಲ್ಲ. ನಮಗಿದಕ್ಕಾಗಿ ದೇವರಿಟ್ಟಿರುವಂತಹ ಆಲೋಚನೆಗಳನ್ನು ದೇವರು ಕನಸಿನ ಮುಖಾಂತರವಾಗಿ ನಮಗೆ ತಿಳಿಯಪಡಿಸುವ ದೇವರು ಆಗಿದ್ದಾನೆ. ಓಕೆ, ಮೇ ಬಿ ಆದಿಕಾಂಡದಲ್ಲಿಂದ ನಾವು ಓದುವ ಸಮಯದಲ್ಲಿ ಯೋಸೇಫನ ಜೀವದಲ್ಲಿ ಕರ್ತನು ಕನಸಿನ ಮುಖಾಂತರ ಮಾತಾಡಿದನು. 37ನೇ ಅಧ್ಯಾಯ 5ನೇ ವಚನ, Genesis, book of Genesis, chapter 37 verse 5. 37 ಒಂದು ದಿನ ಯೋಸೇಫನು ಕನಸು ಕಂಡು ಅದನ್ನು ತನ್ನ ಅಣ್ಣಂದಿರಿಗೆ ತಿಳಿಸಲು ಅವರು ಅವನನ್ನು ಇನ್ನೂ ಹೆಚ್ಚಾಗಿ ದ್ವೇಷಿಸಿದರು. ಓಕೆ, ಅವನ ಕನಸನ್ನು ಕಂಡು ಏನ್ ಮಾಡಿದರೆ ಅಂದ್ರೆ, ನಾವು ಹೊಲದಲ್ಲಿ ಕೊಯ್ಯಲಿಕ್ಕೆ ಹೋಗುವಾಗ ಎಲ್ಲ ಏನ್ ಮಾಡ್ತಾರೆ, ಗೋಧಿಗಳನ್ನು ಕೊಯ್ಯುವ ಸಮಯದಲ್ಲಿ ಎಲ್ಲ ಕೊಯ್ದಿರುವ ಸಮಯದಲ್ಲಿ ನನ್ನ ಗೋಧಿಯ ಎಲ್ಲ ಕೊಯ್ದಿರುವ ಆ ಒಂದು ಏನ್ ಹೇಳ್ತೀವಿ, ಅದು ಹುಲ್ಲಿನ ಕಟ್ಟ, ಗೋಧಿ ಕಟ್ಟಿನ ಮುಂದೆ ಎಲ್ಲರ ಗೋಧಿಯ, ನಿಮ್ಮ ಅಣ್ಣ ತಮ್ಮಂದ್ರ ಗೋಧಿಯ ಆ ಒಂದು ಇದು ಏನಾಯ್ತು, ಒಂದು ತಲೆಬಾಗಿ ಆಡಿಸಿಬಿಟ್ಟ. ಎರಡನೇದಾಗಿ ಒಂದು ಕನಸನ್ನು ದೇವರು ಹೇಳಿದ, ಅವನಿಗೆ ತೋರಿಸಿಕೊಟ್ಟಿದ್ದನು, ನನ್ನನ್ನು 11 ನಕ್ಷತ್ರಗಳು, ಸೂರ್ಯ ಚಂದ್ರವು ತಲೆಬಾಗಿ ಆರಾಧಿಸುವುದನ್ನು ನಾನು ನೋಡಿದೆ ಎಂಬುದಾಗಿ ಹೇಳಿದೆ. Means God spoken to Joseph through dream. ಮಗನೇ ಯೋಸೇಫನೇ, ನಿನ್ನ ಅಣ್ಣ ತಮ್ಮಂದರು ನಿನ್ನ ಮುಂದೆ ತಲೆಬಾಗಿ ನಿನಗೆ ತಗ್ಗಿಸಿಕೊಳ್ಳುವರು, ನಿಮ್ಮ ತಂದೆ ತಾಯಿಗಳು ನಿನ್ನ ಮುಂದೆ ತಗ್ಗಿಸಿಕೊಳ್ಳುವರು, ಆ ರೀತಿಯಾಗಿ ನಾನು ಉನ್ನತ ಸ್ಥಾನಕ್ಕೆ ತರುತ್ತೇನೆಂಬುದಾಗಿ ದೇವರು ಅವನಿಗೆ ಮಾತಾಡಿದನು. ದೇವರ ಚಿತ್ತವನ್ನು, ದೇವರ ಆಲೋಚನೆಯನ್ನು ಯೋಸೇಫನಿಗೆ ಅವನು 17 ವಯಸ್ಸಕ್ಕೆ ಚಿಕ್ಕ ಪ್ರಾಯದಲ್ಲಿ ಇರುವಾಗಲೇ ಅವನಿಗೆ ದೇವರು ತೋರಿಸಿಕೊಟ್ಟನು. ಒಂದು ವೇಳೆ 15 years or 16 or 17, before 17, 17 ವಯಸ್ಸಿಗೆ ಅವನನ್ನು ಬರಲಿಕ್ಕೆ ಮುಂಚಿತವಾಗಿ ದೇವರು ಮಾತಾಡಲಿಕ್ಕೆ ಪ್ರಾರಂಭಿಸಿದನು. ಒಂದು ವೇಳೆ ಐ ಡೋಂಟ್ ನೋ ವಿಚ್ ಏಜ್, 15 or 16, 17, ಬಿಕಾಸ್ 17 ಏಜಿನಲ್ಲಿ ಅವನು 17 ವಯಸ್ಸಿರುವಾಗ ಅವರ ಅಣ್ಣ ತಮ್ಮ ಅವರನ್ನು ಮಾರಿಬಿಟ್ಟರು. ಅದಕ್ಕೆ ಮುಂಚಿತವಾಗಿ ದೇವರು 2 ಸಾರಿ ಕನಸಿನ ಮುಖಾಂತರ ಮಾತಾಡಿದನು. ಬಟ್ ದ ಡ್ರೀಮ್, ಇಟ್ ಟುಕ್ ಟೈಮ್, maybe 13 years to fulfill. 13 ವರ್ಷ ಕಾಲಗಳು ಏನಾಗಬೇಕಾಯಿತು, ತಡೆಯಾಗಿತ್ತು. ಅವನು 17 ವಯಸ್ಸಿಂದ 30 ವಯಸ್ಸು ತನಕ 13 ವರ್ಷ ಕಾಲಗಳು ಆ ಕನಸಿನಲ್ಲಿ ಮಾತಾಡಿದ ದೇವರ ವಾಕ್ಯಗಳು, ದೇವರ ಆಲೋಚನೆಗಳು, ಸಂಕಲ್ಪಗಳು ಅವನ ಜೀವನದಲ್ಲಿ ನೆರವೇರಲಿಕ್ಕೆ ಅವನು 13 ವರ್ಷ ಕಾಲಗಳು ಏನ್ ಮಾಡಬೇಕಾಯಿತು, ಕಾಯಬೇಕಾಯಿತು. ಬಟ್ ದ ನೆವರ್ ಫೇಲ್ಡ್, ದ ನೆವರ್ ಫೇಲ್ಡ್. ಇಟ್ ಟುಕ್ ಟೈಮ್. ಅದಕ್ಕೆ ಸಮಯಗಳನ್ನು, ವರ್ಷಗಳನ್ನು ತೆಗೆದುಕೊಂಡಿತ್ತು, ಆದರೆ ಅದು ಸೋತು ಹೋಗಲಿಲ್ಲ, ಸುಳ್ಳಾಗಲಿಲ್ಲ. ಒಂದು ವೇಳೆ ನಾವು ಕೆಲವೇ ಆಲೋಚನೆ ಮಾಡುತ್ತೇವೆ, ಕನಸಿನಲ್ಲಿ ದೇವರು ಮಾತಾಡುವಾಗ ನಾವು ಅಲಕ್ಷ್ಯವಾಗಿ ಬಿಟ್ಟಿದ್ದೇವೆ. ದೇವರ ಮಕ್ಕಳಿಗೆ ದೇವರು ಕನಸಿನ ಮುಖಾಂತರವಾಗಿ ತಿಳಿಯಪಡಿಸುವನ ಆಗಿದ್ದಾನೆ. ಕೆಲವೊಮ್ಮೆ ಎಷ್ಟೋ ಸಾರಿ ನಾನು ರಕ್ಷಣೆ ಹೊಂದಿದ ಸಮಯದಲ್ಲಿ ಡೈರಿನಲ್ಲಿ ಬರೆದಿಟ್ಕೊಳ್ತಾ ಇದ್ದೆ ಒಂದೊಂದು ಕನಸುಗಳ ಬಗ್ಗೆ. ಬಟ್ ಕೆಲವು ವಿಷಯಗಳು ಎಚ್ಚರಿಕೆ ಆಗಿರಬೇಕು. ಅದಕ್ಕೆ ಮುಂಚಿತವಾಗಿ ನಾನು ಹೇಳ್ತೇನೆ. ಯೋವೇಲನ ಗ್ರಂಥ 2ನೇ ಅಧ್ಯಾಯ 28ನೇ ವಚನ. ಯೋವೇಲನ ಗ್ರಂಥ 2ನೇ ಅಧ್ಯಾಯ 28ನೇ ವಚನದಲ್ಲಿ ಹೇಳುತ್ತದೆ, ನಿಮ್ಮ ಹಿರಿಯರು ಕನಸನ್ನು ಕಾಣುವರು, ನಿಮ್ಮ ಯವನಸ್ಥರು ದರ್ಶನವನ್ನು, ದಿವ್ಯ ದರ್ಶನವನ್ನು ಕಾಣುವರೆಂಬುದಾಗಿ. ಯೋವೇಲನ ಗ್ರಂಥ 2ನೇ ಅಧ್ಯಾಯ 28ನೇ ವಚನ ಹೇಳುತ್ತದೆ, ನಿಮ್ಮ ಹಿರಿಯರು, ಮುದುಕರು, ವಯಸ್ಸಾದವರು ಏನು ಮಾಡ್ತಾರೆ ಅಂತ ಕನಸನ್ನು, ಆಮೇಲೆ ಎಲ್ಲ ಜನರ ಮೇಲೆ ನನ್ನ
ಸುರಿಸುವೆನು. ಆಗ ನಿಮ್ಮ ಪುತ್ರ ಪುತ್ರಿಯರು ಹಾ. ಪ್ರವಾದಿಸುವರು. ನಿಮ್ಮ ವೃದ್ಧರು ವೃದ್ಧರು ಕನಸುಗಳನ್ನು ಕಾಣುವರು. ದೇವರು ಕನಸಿನ ಮುಖಾಂತರವಾಗಿ ಮಾತಾಡುವ ದೇವರ ಆಗಿದ್ದಾನೆ. ಬಟ್ ಕೆಲವು ಕನಸುಗಳೆಲ್ಲ ಇದಾಗುವುದಿಲ್ಲ. 3 ವಾಕ್ಯಗಳು ಹೇಳ್ತೇನೆ, ಅದು ಎಚ್ಚರಿಕೆಗಾಗಿ. that we must be balanced. ಒಂದೇ ರೂಟ್ನಲ್ಲಿ ಒನ್ ವೇನಲ್ಲಿ ಹೋಗಿದ್ರೆ ನಮಗೆ ಡೇಂಜರ್. ಅದನ್ನು ಇಟ್ಕೊಂಡು ಹೋಗಬಾರದು. ದೇವರ ವಾಕ್ಯ ಹೇಳುತ್ತದೆ, ನೀವು ಸರ್ಪಗಳನ್ನು ಹಾವುಗಳನ್ನು ತುಳಿವೆ, ರೈಟ್, ವಿಷ ಪದಾರ್ಥಗಳು ತಿನ್ನುವಿರೆಂಬುದಾಗಿ ನೀವು ಸಾಯುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತೇವೆ. ಆ ಒನ್ ವೇನಲ್ಲಿ ಹೋಗಿ ತಿನ್ಲಿಕ್ಕೆ ಹೋಗಿದ್ರೆ ಅದು ಭಾರಿ ಡೇಂಜರ್. ಇಲ್ಲಿ ದೇವರ ವಾಕ್ಯ ಹೇಳ್ತೆ, ಕನಸಿನ ಮುಖಾಂತರ ದೇವರೇ ಮಾತಾಡ್ತಾನೆ ಎಂಬುದಾಗಿ ನಾವು ಯಾವಾಗಲೂ ಏನ್ ಮಾಡಬಾರದು, ನೆನೆಸಿಕೊಳ್ಳಬಾರದು. ಓಕೆ, ಕೀರ್ತನೆ 73ನೇ ಅಧ್ಯಾಯ 20ನೇ ವಚನ, ಸಾಮ್ ಚಾಪ್ಟರ್ 73 ವರ್ಸ್ 20. ಎಚ್ಚೆತ್ತ ಮೇಲೆ ಕನಸು ಹೇಗೋ ಹಾಗೆಯೇ, ಎಚ್ಚೆತ್ತ ಮೇಲೆ ಕನಸು ಹೇಗೋ ಹಾಗೆ. ಯೆಹೋವನೇ ಓಕೆ, ಇನ್ನೊಂದು ಬೈಬಲ್ ಇನ್ನೊಂದು ಕನ್ನಡದಲ್ಲಿ ಯಾರು ಓದ್ತೀರಿ? ಎಚ್ಚರವಾದವನು ಕನಸನ್ನು ಹೇಗೋ ಹಾಗೆ ಯೆಹೋವನೇ ನೀನು ಹೇಳುವಾಗ ಅವರನ್ನು ಮಾಯಾರೂಪರೆಂದು ಭಾವಿಸು. ಕನಸು ಮಾಯವಾಗಿ ಬಿಡುತ್ತೆ ಅಂದ್ರೆ ಎಚ್ಚರವಾಗುವಾಗ. ಕನಸಿನಲ್ಲಿ ಮಾತ್ರ ಚೆನ್ನಾಗಿರುತ್ತೆ, ಮತ್ತೆ ಅದು ಏನಾಗ್ತದೆ, ಮಾಯವಾಗ್ತದೆ ಎಂಬುದಾಗಿ. ಮತ್ತೆ ಪ್ರಸಂಗಿ ಪುಸ್ತಕ 5ನೇ ಅಧ್ಯಾಯ 3ನೇ ವಚನ. ಪ್ರಸಂಗಿ, ಎಕ್ಲೇಸಿಯಸ್ ಆಫ್ಟರ್ ಪ್ರೊವರ್ಬ್ಸ್ ಇದೇನೇನಿದೆ, ಜ್ಞಾನೋಕ್ತಿಗಳಾದ ಮೇಲೆ ಪ್ರಸಂಗಿ ಪುಸ್ತಕ 5ನೇ ಅಧ್ಯಾಯ 3ನೇ ವಚನದಿಂದ ಬಹಳ ಚಿಂತೆಯ ಮುಖಾಂತರ ಕನಸು ಉಂಟಾಗ್ತದೆ. ಮತ್ತು ಬಹು ಮಾತುಗಳಿಂದ ಮೂಢನ ಧ್ವನಿಯು ಗೊತ್ತಾಗುತ್ತದೆ. ದೇವರಿಗೆ ನೀನು ಪ್ರಮಾಣವನ್ನು ಮಾಡಿದರೆ, 7ನೇ ವಚನ, ಬಹಳ ಕನಸುಗಳಿಂದಲೂ ವ್ಯರ್ಥ ವಿಷಯಗಳಿಂದಲೂ ಹೆಚ್ಚು ಮಾತುಗಳು ಹೊರಡುತ್ತವಷ್ಟೇ. ಬಹಳ ಕನಸುಗಳಿಂದ ವ್ಯರ್ಥವಾಗಿ ಹೋಗುವ ಕನಸುಗಳು, ಮಾಯವಾಗಿರುವ ಕನಸುಗಳು, ಅದು ನಮ್ಮ ಆಲೋಚನೆ ಮಾಡುವುದರ ಮುಖಾಂತರವಾಗಿ ಬರುವಂತ ಕನಸುಗಳು. ಅದ ಕಾರಣ ದೇವರು ನಮ್ಮ ಮುಖಾಂತರ, ಕನಸಿನ ಮುಖಾಂತರವಾಗಿ ಮಾತಾಡುತ್ತಾನೆ. ಅದಕ್ಕೆ ನಾವು 2 ವಾಕ್ಯ ಹೇಳಿದ್ದೇನೆ, ನಾನು ಕೀರ್ತನೆ 73 ಮತ್ತು ಪ್ರಸಂಗಿ 5ನೇ ಅಧ್ಯಾಯದಲ್ಲಿ ಎಚ್ಚರಿಕೆ ಆಗಿರಬೇಕು. ಮೊದಲನೇದಾಗಿ ನಾನು ಹೇಳಿದೆ, ಯೋಸೇಫನಿಗೆ ದೇವರು ಕನಸಿನ ಮುಖಾಂತರ ಮಾತಾಡಿದ. 2ನೇದಾಗಿ ಕರ್ತನು ಸಾಲಮೋನಿಗೆ ಕನಸಿನ ಮುಖಾಂತರ ಮಾತಾಡಿದ. 1 ಅರಸುಗಳ ಪುಸ್ತಕ 3ನೇ ಅಧ್ಯಾಯ 5ನೇ ವಚನ. 1 ಅರಸುಗಳು 3ನೇ ಅಧ್ಯಾಯ 5ನೇ ವಚನ. ಫಸ್ಟ್ ಕಿಂಗ್ ಚಾಪ್ಟರ್ 3 ವರ್ಸ್ 4. ದೇವರಾದ ಯೆಹೋವನು ಆ ರಾತ್ರಿ ಕನಸಿನಲ್ಲಿ ಅವನಿಗೆ ಕಾಣಿಸಿಕೊಂಡು, ದೇವರು ರಾತ್ರಿ ಕನಸಿನಲ್ಲಿ ದೇವರು ಕಾಣಿಸಿಕೊಂಡನು. ಯಾರಿಗೆ? ಸಾಲಮೋನಿಗೆ. ಯೋಸೇಫನಿಗೆ ಮಾತಾಡಲಿಲ್ಲ, ಆತನ ದರ್ಶನವಾಗಲಿಲ್ಲ, ಕನಸಿನಲ್ಲಿ ಆತನನ್ನು ತೋರಿಸಿಕೊಂಡಿಲ್ಲ. ಅವನ ಕರ್ತನ ಆಲೋಚನೆಯನ್ನು, ಕರ್ತನ ಅವನ ಜೀವನ ಇಟ್ಟಿರುವಂತಹ ಪ್ಲಾನ್ ಅನ್ನು ಅವನಿಗೆ ಕನಸಿನ ಮುಖಾಂತರ ತೋರಿಸಿಕೊಟ್ಟನು. ಆದರೆ ಸಾಲಮೋನನಿಗೆ ಆತನ ವಿಷಯವಾದ ಆಶೀರ್ವಾದವನ್ನು ಕೊಡುವುದಕ್ಕೋಸ್ಕರ, ಅವನ ಆಸೆ ಆಕಾಂಕ್ಷೆಯನ್ನು ಪೂರೈಸುವುದಕ್ಕೋಸ್ಕರ ದೇವರು ಕನಸಿನ ಮುಖಾಂತರವಾಗಿ ಮಾತಾಡಿದನು. ನಿನಗೇನು ಬೇಕಂತ ಹೇಳಿದ. ಏನು ಬೇಕು ಸಾಲಮೋನ್? ಆಸ್ತಿ ಬೇಕಾ? ವಾಸ್ತಿ ಬೇಕಾ? ದುಡ್ಡು ಬೇಕಾ? ನಿನಗೆ ಸೂರನಾಗಬೇಕಾ? ಶಕ್ತಿ ಬೇಕಾ ಎಂಬುದಾಗಿ ಹೇಳುವಾಗ, ನನಗೆ ಏನು ಬೇಡ ಸ್ವಾಮಿ, ನಿನ್ನ ಜನರನ್ನು ನಡೆಸುವ ಒಂದು ಜ್ಞಾನ ಕೊಡು ಎಂಬುದಾಗಿ ಸಾಲಮೋನು ಪ್ರಾರ್ಥಿಸನು. ಅದಕ್ಕೆ ಹೊಸೊಡಂಬಡಿಕೆಯಲ್ಲಿ ಮತ್ತು ದೇವರು ಮಾತಾಡಿದನು. ಮರಿಯಾಳ ಹತ್ರ ಯೋಸೇಫನ ಹತ್ರ ದೇವರು ಕನಸಲ್ಲಿ ಮಾತಾಡಿದ. ಅನೇಕ ಭಕ್ತರಲ್ಲಿ ದೇವರು ಕನಸಲ್ಲಿ ಮಾತಾಡಿದ. ಕರ್ತನ ನಮ್ಮ ಜೀವದ ಇಟ್ಟಿರುವಂತಹ ಆಲೋಚನೆಗಳನ್ನು ಕನಸಿನ ಮುಖಾಂತರ ಮಾತಾಡುವವನಾಗಿದ್ದಾನೆ. ಓಕೆ, ನೀವು ಅದಕ್ಕೋಸ್ಕರ ಏನು ಮಾಡಬೇಕು? ರಾತ್ರಿ ಮಲಗುವಾಗ ಆಡಿಗೆ ಅದು ಕನಸುಗಳು ದೇವರು ಕೊಡುವಂತೆ ನಾವು ಇದು ಮಾಡಬೇಕು. ಕೆಲವೊಮ್ಮೆ ಹಾವುಗಳು ಬಂದುಬಿಡುತ್ತದೆ, ಹಂದಿಗಳು ಬಂದುಬಿಡುತ್ತದೆ, ನಾಯಿಗಳು ಬಂದುಬಿಡುತ್ತದೆ ಕನಸಿನಲ್ಲಿ. ಬೆಳಿಗ್ಗೆ ಎದ್ದ ಕೂಡಲೇ ಮೂಡ ಅಪ್ಸೆಟ್ ಅಲ್ಲವಾ? ಆ ರೀತಿಯಾದ ಕನಸುಗಳು ಬರಬಾರದು. ಕರ್ತನ ಆಲೋಚನೆಗಳು ಇರುವಂತ ಕನಸು ನಮಗೆ ಬೇಕಾಗಿದೆ. The second, God will speak through the vision. ದರ್ಶನಗಳ ಮುಖಾಂತರ ದೇವರು ನಮ್ಮೊಂದಿಗೆ ಮಾತಾಡಲಿಕ್ಕೆ ಆತನ ಶಕ್ತನಾಗಿದ್ದಾನೆ. The dream. ಓಕೆ, ದೇವರ ವಾಕ್ಯ ಹೇಳಿದೆ. ಓಶಾಯನ ಗ್ರಂಥ 12ನೇ ಅಧ್ಯಾಯ 10ನೇ ವಚನ. ಆಫ್ಟರ್ ದಾನಿಯೇಲ್, the book of Hosea,
ದಾನಿಯೇಲ್ ಓಶಿಯನ ಗ್ರಂಥ 12ನೇ ಅಧ್ಯಾಯ 10ನೇ ವಚನ. ಚಾಪ್ಟರ್ 12 ವರ್ಸ್ 10. ನಾನು ಪ್ರವಾದಿಗಳ ಮುಖಾಂತರ ಸಹ ನಿನ್ನೊಂದಿಗೆ ಮಾತನಾಡಿದ್ದೇನೆ. ನಾನು ದರ್ಶನಗಳನ್ನು ಹೆಚ್ಚಿಸಿದ್ದೇನೆ. ಏನು ಮಾಡಿದಾನಂತ? ದರ್ಶನಗಳನ್ನು ಇನ್ಕ್ರೀಸ್, ಹೆಚ್ಚಿಸ್ತಾನೆ. ಕರೆಕ್ಟ್. ಗಾಡ್ ವಿಲ್ ಇನ್ಕ್ರೀಸ್ ದ ವಿಷನ್. ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ, ನಿಮ್ಮ ಯವನಸ್ಥರು ದರ್ಶನಗಳನ್ನು ಕಾಣುವರು. ಹೊಸ ಒಡಂಬಡಿಕೆಯಲ್ಲಿ ದೇವರ ವಾಕ್ಯ ಹೇಳ್ತಿದೆ, ಯವನಸ್ಥರು ಏನ್ ನೋಡ್ತಾರಂತ? ದರ್ಶನಗಳನ್ನು. ದೇವರು ದರ್ಶನಗಳನ್ನು ಹೆಚ್ಚಿಸುತ್ತಾನೆ. ದರ್ಶನದಲ್ಲಿ ನಾನು ಮಾತಾಡುತ್ತೇನೆ ಎಂಬ ದೇವರ ವಾಕ್ಯ ಇದೆ. ಹಾಬಾಕೂಕನ ಗ್ರಂಥ, ಹಾಬಾಕೂಕ್ ಚಾಪ್ಟರ್ 2 ವರ್ಸ್ 2 and 3, 2ನೇ ಅಧ್ಯಾಯ 2 ಮತ್ತು 3. ಹಾಬಾಕೂಕನ ಗ್ರಂಥ. ಆಗ ಕರ್ತನು ಉತ್ತರ ಕೊಟ್ಟು ಏನೆಂದರೆ, ದರ್ಶನವನ್ನು ಬರೆ, ಓದುವವನು ಬೇಗ ಓದಿ ದೊಡ್ಡದಾಗಿ ಬರೆ. ಚಿಕ್ಕದಾಗಿದೆ ಅವನು ಕಣ್ ಕಾಣಿಸೋದಿಲ್ಲ, ದೂರದಿಂದ ಓದಲಿಕ್ಕೆ ಆಗೋದಿಲ್ಲ. ಪ್ರತಿಯೊಬ್ಬನು ಓದುವ, ಪ್ರತಿಯೊಬ್ಬನು ಕಾಣುವ ರೀತಿಯಲ್ಲಿ ಅದನ್ನು ಬೇಗನೆ ಗ್ರಹಿಸಿಕೊಳ್ಳುವ ರೀತಿಯಲ್ಲಿ ಬರೆ. ಓದುವಂತೆ ಅದನ್ನು ಹಲಗೆಗಳ ಮೇಲೆ ಕಿತ್ತು, ದೊಡ್ಡದಾಗಿ ಹಲಗೆಗಳ ಮೇಲೆ ಕಿತ್ತು. ದರ್ಶನವು ಇನ್ನು ನೇಮಕವಾದ ಕಾಲಕ್ಕೆ ಉಂಟು. ಅದು ನೇಮಕವಾದ ಕಾಲಕ್ಕೆ ಉಂಟು, ಆದರೆ ತಡೆಯಾಗಿದ್ರು ಸುಳ್ಳಾಗುವುದಿಲ್ಲ. ಕರ್ತನು ದರ್ಶನ ಕೊಟ್ಟನೆ, ಕರ್ತನು ದರ್ಶನದಲ್ಲಿ ಮಾತಾಡಿದರೆ ಅದನ್ನು ಬರೆದಿಟ್ಟುಕೋ ಡೈರಿಯಲ್ಲಿ. ತಡವಾದರೂ ಅದಕ್ಕೆ ಕಾದಿರು. ತಡೆ ಆಗಿದ್ರು ಕಾಯ್ತಾ ಇರಬೇಕು, ಅದು ಸುಳ್ಳಾಡುವುದಿಲ್ಲ. ಕರ್ತನು ಇವತ್ತು ಕನಸಿನ ಮುಖಾಂತರ ನಮ್ಮ ಜೀವನದಲ್ಲಿ ಇಟ್ಟಿರುವಂತಹ ಆಲೋಚನೆಗಳನ್ನು, ಸಂಕಲ್ಪವನ್ನು ಆತನು ತಿಳಿಯಪಡಿಸಲಿಕ್ಕೆ ಸರ್ವಶಕ್ತನಾಗಿದ್ದಾನೆ. ಯೋಸೇಫನಿಂದ ಇವತ್ತು ಕರ್ತನು ದರ್ಶನಗಳ ಕನಸಿನಲ್ಲಿ ಮಾತಾಡುತ್ತಾನೆ. ದರ್ಶನವು ಕರ್ತನ ಎಲ್ಲರಿಗೆ ದರ್ಶನ ಕೊಟ್ಟನು. ದರ್ಶನ ಎರಡು ರೀತಿಯಾಗಿರುತ್ತೆ. ಒಂದು ನಿದ್ರೆ ಮಾಡುವಾಗ ದರ್ಶನ, ಎರಡದಾಗಿ ನೇರವಾಗಿ ದೇವರು ದರ್ಶನ ಕೊಡುವವನಾಗಿದ್ದಾನೆ. ಮನುಷ್ಯನಂತೆ ಬರುವವನು ಆತನು, ದೂತನಂತೆ ಆತನು ಬರುವವನು, ಆಕಾಶದಿಂದ ಇಳಿದು ದರ್ಶನ ಕೊಡುವ ದೇವರು. ನಾವು ಪ್ರಾರ್ಥಿಸುವಾಗ ಅಲ್ಲದೆ ನಾವು ಹೋಗುವಾಗ ದೇವರು ನಮ್ಮ ಮಧ್ಯದಲ್ಲಿ ಆತನು ಇಳಿದು ಬಂದು ದರ್ಶನ ಕೊಡುವ ದೇವರು. ದರ್ಶನದ ಮುಖಾಂತರ ಆತನು ತಿಳಿಯಪಡಿಸುವನಾಗಿದ್ದಾನೆ. ಅಬ್ರಹಾಂ, ಇಸಾಕ್, ಯಾಕೋಬ್ ಈ 3 ಮಂದಿಯೊಂದಿಗೆ ದೇವರು ದರ್ಶನದಲ್ಲಿ ಮಾತಾಡಿದನು ಎಂಬುದಾಗಿ ಸ್ಪಷ್ಟವಾಗಿ ವಾಕ್ಯ ಹೇಳ್ತದೆ. ಆದಿಕಾಂಡ 12ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ಓದೋಣ. ಆದಿಕಾಂಡ 12ನೇ ಅಧ್ಯಾಯ 7ನೇ ವಚನ, ಚಾಪ್ಟರ್ 12 ವರ್ಸ್ 7. ಅಬ್ರಹಾಮನಿಗೆ ಕಾಣಿಸಿಕೊಂಡು ಓಕೆ ಶೋ ದ ಡ್ರೀಮ್, ಕರ್ತನು ಅವನಿಗೆ ವಿಷನ್ನಲ್ಲಿ ದರ್ಶನದಲ್ಲಿ ಕಾಣಿಸಿಕೊಂಡನೆಂಬುದಾಗಿ. ಈ ದೇಶವನ್ನು ಕೊಡಬೇಕು ಅಂದನು. ಓಕೆ, ಅದೇ ರೀತಿ 26ನೇ ಅಧ್ಯಾಯ 2ನೇ ವಚನ, ಆದಿಕಾಂಡ. ಅಲ್ಲಿ ಯೆಹೋವನು ಅವನಿಗೆ ದರ್ಶನ ಕೊಟ್ಟು, ಅಲ್ಲಿ ಅಮಲೇಕ್ಯರ ಮಧ್ಯದಲ್ಲಿ ಇರುವಾಗ ದೇವರು ಅವನಿಗೆ ದರ್ಶನ ಕೊಡುವ, ಅನ್ಯ ದೇಶದಲ್ಲಿ ಇರುವಾಗ ಕರ್ತನು ಅವರಿಗೆ ದರ್ಶನ ಕೊಟ್ಟು ಅವನೊಂದಿಗೆ ಮಾತಾಡಿದನು. ಯಾಕೋಬನ ವಿಷಯದಲ್ಲಿ ದೇವರು ಮಾತಾಡಿದನು. ಎಲ್ಲಿ ಅಂದ್ರೆ 31ನೇ ಅಧ್ಯಾಯ 13ನೇ ವಚನ, ಆದಿಕಾಂಡ 31:13. ಬೆತೇಲಿನಲ್ಲಿ ನಿನಗೆ ಕಾಣಿಸಿದ ದೇವರು ನಾನೇ, ನಿನಗೆ ದರ್ಶನ ಕೊಟ್ಟ ದೇವರು ನಾನೇ. ಅಬ್ರಹಾಂ, ಇಸಾಕ್, ಯಾಕೋಬನ ಸಂಗಡ ದೇವರು ದರ್ಶನ ಕೊಟ್ಟು ಮಾತಾಡಿದ ದೇವರು. ದರ್ಶನಗಳಲ್ಲಿ ನಮ್ಮೊಂದಿಗೆ ಮಾತಾಡುವ ದೇವರಾಗಿದ್ದಾನೆ. ಹೆಚ್ಚಾಗಿ ನಾನು ಇದರಲ್ಲಿ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೇನೆ. ಓಕೆ, ಯೆಶಾಯನ ಗ್ರಂಥ 32ನೇ ಅಧ್ಯಾಯ 8ನೇ ವಚನ, ಯೆಶಾಯ 32:8, ಐಸಾಯ ಚಾಪ್ಟರ್ 32 ವರ್ಸ್ 8. ಘನವಂತನಾದವರು ಘನ ಕಾರ್ಯಗಳನ್ನು ಕಲ್ಪಿಸುವನು, ಅವನು ಘನವಾದವುಗಳಲ್ಲಿಯೇ ನಿರತನಾಗಿರುವನು. ಅದೇನಾ 32 9? ನಿಶ್ಚಿಂತೆಯ ಹೆಂಗಸರೇ. ಓಕೆ, 7 ಮೇ ಬಿ.
32ನಲ್ಲಿ, ಯೆಶಯ 32:8ನಲ್ಲಿ. What is in English? You can see. Say. Okay. ಕರ್ತನು ದರ್ಶನ, ಯೆಶಯದಲ್ಲಿ ಒಂದು ದರ್ಶನ ವಿಷಯವಾಗಿ ಮಾತಾಡಿದನು. ಕರ್ತನು ದರ್ಶನ ಕೊಡುವ ದೇವರು. ಅದು ಓದಿರಿ 8ನೇ ವಚನ, ಒಂದು ವೇಳೆ ಕನ್ನಡದಲ್ಲಿ ಇನ್ನೊಂದ್ಸರಿ. ಘನವಂತನಾದರೂ ಘನ ಕಾರ್ಯಗಳನ್ನು ಕಲ್ಪಿಸುವನು, ಅವನು ಘನವಾದವುಗಳಲ್ಲಿಯೇ ನಿರತನಾಗಿರುವನು. I think maybe that out. ಓಕೆ. ಮೋಶೆ ಸಂಗಡ ದೇವರು ಮಾತಾಡಿದನು, ದರ್ಶನ ಕೊಟ್ಟು. ಓಕೆ. ವಿಶೇಷವಾಗಿ ನ್ಯಾಯಸ್ಥಾಪಕರ ಪುಸ್ತಕ 6ನೇ ಅಧ್ಯಾಯ ಮತ್ತು 13ನೇ ಅಧ್ಯಾಯದಲ್ಲಿ, ದ ಬುಕ್ ಆಫ್ ಜಡ್ಜಸ್ ಚಾಪ್ಟರ್ 6 ವರ್ಸ್ 12 and 13 ವರ್ಸ್ 3. ನ್ಯಾಯಸ್ಥಾಪಕರ ಪುಸ್ತಕ 6ನೇ ಅಧ್ಯಾಯ 12ನೇ ವಚನ. ನ್ಯಾಯಸ್ಥಾಪಕರ ಪುಸ್ತಕ 6:12. ಆಗ ಕರ್ತನ ದೂತನು ಅವನಿಗೆ ಪ್ರತ್ಯಕ್ಷನಾಗಿ ಅವನಿಗೆ ದರ್ಶನ ಕೊಟ್ಟು, ಅವನಿಗೆ ಬಲಿಷ್ಠನಾದ ಪರಾಕ್ರಮಶಾಲಿ. 13ನೇ ಅಧ್ಯಾಯದಲ್ಲಿ ಸಿಂಸೋನ ತಂದೆ ತಾಯಿಗೆ ದರ್ಶನ ಕೊಟ್ಟು, ದೇವರು ನೇರವಾಗಿ ದರ್ಶನ ಕೊಡುವನು. ದೂತರ ಮುಖಾಂತರ ದೂತರನ್ನು ಕಳಿಸಿ ಮಾತಾಡುವ ದೇವರು. ನಮ್ಮ ವಿಷಯದಲ್ಲಿ, ನಮ್ಮ ಕುಟುಂಬದ ವಿಷಯದಲ್ಲಿ, ಇಲ್ಲಿ ಗಿದ್ಯೋನ ವಿಷಯದಲ್ಲಿ ದೇವರು ಇಸ್ರಾಯೇಲ್ ಜನರಿಗೋಸ್ಕರ ಇಟ್ಟಿರುವಂತ ಕಾರ್ಯಗಳನ್ನು ಮಾತಾಡುವುದಕ್ಕೋಸ್ಕರ ದೂತರನ್ನು ಕಾತನ್ನು ಮಾಡ್ತಾನೆ, ಕಳಿಸಿಕೊಡ್ತಾನೆ. ಇಲ್ಲಿ ಸಿಂಸೋನಕ್ಕೆ ಅವನ ತಾಯಿ ತಂದೆ ಹತ್ರ ಮಾತಾಡ್ತಾನೆ, ನಿಮಗೆ ಮಕ್ಕಳು ಹುಟ್ಟುತ್ತಾರೆ, ಮಗು ಹುಟ್ಟುತ್ತಾನೆ, ಅವನಿಗೆ ಸಿಂಸೋನ ಅಂತ ಹೆಸರಿಡಬೇಕು, ಅವನ ಮುಖಾಂತರ ಇಸ್ರಾಯೇಲ್ ಜನರ ರಕ್ಷಿಸ್ತೇನೆ ಎಂಬುದಾಗಿ ದೇವರು ಮಾತಾಡುವವನು. ದೇವರೇ ನೇರವಾಗಿ ಮಾತಾಡುತ್ತಾನೆ, ದೂತರನ್ನು ಸಹ ಕಳಿಸಿಕೊಟ್ಟು ದೇವರು ಮಾತಾಡುವವನಾಗಿದ್ದಾನೆ. ನಮ್ಮ ದೇವರು ಸಾಧಾರಣ ದೇವರಲ್ಲ. ಒಳ್ಳೆ ನಿದ್ರೆ ಮಾಡುವಾಗ ನಮಗೆ ಕನಸಿನಲ್ಲಿ ದೇವರು ಮಾತಾಡುತ್ತಾನೆ. ಎರಡದಾಗಿ ದೇವರು ದರ್ಶನದಲ್ಲಿ ಪ್ರಾರ್ಥಿಸುವಾಗ ದೇವರು ದರ್ಶನದಲ್ಲಿ ಮಾತಾಡುತ್ತಾನೆ. ಅದು ಒಂದು ವೇಳೆ ನಾವು ನೇರವಾಗಿ ಬರುವುದರಿಂದ ದರ್ಶನದಲ್ಲಿ ದೇವರು ಮಾತಾಡಬಹುದು. ಮೂರನೇದಾಗಿ ದೇವರು ನೇರವಾಗಿ ಮಾತಾಡುತ್ತಾನೆ, ನಮಗೆ ನೇರ ದರ್ಶನ ಕೊಡುತ್ತಾನೆ. ನಮ್ಮಂದೇ ಮನುಷ್ಯರಾಗಿ ಬರ್ತಾನೆ. ದೂತರನ್ನು ಸಹ ಕಳಿಸಿಕೊಟ್ಟು ಆತನು ಮಾತಾಡುವ ದೇವರಾಗಿದ್ದಾನೆ. ನಮ್ಮ ದೇವರ ಹಾಗೆ ಯಾರಿಲ್ಲ, ರೈಟ್? ಅದಕ್ಕೆ ಹೇಳಿದ್ದೇವೆ, ಈ ರೀತಿಯಾಗಿ ನಮ್ಮ ವಿಷಯವಾಗಿ ಆಲೋಚನೆ ಮಾಡುವವನು, ನಮ್ಮ ಹಿತವಾಗಿ ಥಿಂಕ್ ಮಾಡುವವನು ಈ ಲೋಕದಲ್ಲಿ ಯಾರು ಇಲ್ಲ. ನಾವು ಹೇಳಿದ್ದೇವೆ, ಹೊಸ ಒಡಂಬಡಿಕೆಯಲ್ಲಿ ದೇವರು ಪೌಲನಿಗೆ ದರ್ಶನ ಕೊಟ್ಟನು, ಮರಿಯಾಳಿಗೆ ದರ್ಶನ ಕೊಟ್ಟನು, ದೂತರನ್ನು ಕಳಿಸಿಕೊಟ್ಟಿದನು. ಪೌಲನಿಗೆ ಯೇಸು ಕ್ರಿಸ್ತನು ನೇರವಾಗಿ ದರ್ಶನ ಕೊಟ್ಟನು, ಮಾತಾಡಿದನು. ಅನೇಕ ಭಕ್ತರಿಗೆ ದೇವರು ದರ್ಶನ ಕೊಟ್ಟನು. ಅವನು ಪುನರುತ್ಥಾನ ಹೊಂದಿದ ಮೇಲೆ ಅನೇಕ ಭಕ್ತರಿಗೆ ದರ್ಶನ ಕೊಟ್ಟನು. ದರ್ಶನದಲ್ಲಿ ಮಾತಾಡುವ ದೇವರು, ಸ್ವರ್ಗದಿಂದ ನೇರವಾಗಿ ಭೂಮಿಗೆ ಇಳಿದು ಬಂದು ಆತನು ಮಾತಾಡುವ ದೇವರು. ಇಂಥ ದೇವರನ್ನು ನಾವು ಹೊಂದಿರುವ ಕಾರಣ ನಾವು ಯಾವಾಗಲೂ ಕರ್ತನಿಗೆ ಘನ ಮಹಿಮೆ ನಾವು ಸಲ್ಲಿಸಬೇಕಾಗಿದೆ. ದ ಥರ್ಡ್ ನಾವು ಕಲ್ತ್ಕೊಂಡು ನಂಬರ್ 1 ಯಾವುದರ ಮುಖಾಂತರ ದೇವರು ಮಾತಾಡ್ತಾನೆ? ಕನಸು ಮುಖಾಂತರ. ಸೆಕೆಂಡ್ ವಿಷನಲ್ಲಿ 2-3 ರೀತಿಯಾಗಿರ್ತದೆ. ಒಂದು, ನಾವು ಪ್ರಾರ್ಥಿಸುವಾಗ ದೇವರ ಅದು ನಮಗೆ ಕಾಣಿಸೋದಿಲ್ಲ, ಬಟ್ ದರ್ಶನವಾಗಿ ಅದೊಂದು ನಾವು ಕಣ್ಮುಚ್ಚಿರುವಾಗ ದೇವರೇನೋ ನಮ್ಮ ಮುಂದೆ ಏನೋ ತೋರಿಸ್ಕೊಡ್ತಾ ಇರ್ತಾನೆ. ಅದು ಅನೇಕ ಭಕ್ತರಿಗೆ. ಮೂರನೇದಾಗಿ ದೇವರು ನೇರವಾಗಿ ಬರ್ತಾನೆ, ಅದರಲ್ಲಿ ದರ್ಶನದಲ್ಲಿಯೂ. ಇನ್ನು ದರ್ಶನ ದೂತರ ಮುಖಾಂತರ ಮಾತಾಡುತ್ತಾನೆ. ದ ಥರ್ಡ್ ಇಂಪಾರ್ಟೆಂಟ್ ಪಾಯಿಂಟ್, ಗಾಡ್ ವಿಲ್ ಸ್ಪೀಕ್ ಥ್ರೂ ದ ವರ್ಡ್ ಆಫ್ ಗಾಡ್. ದೇವರು ತನ್ನ ವಾಕ್ಯದ ಮುಖಾಂತರ ತನ್ನ ಆಲೋಚನೆಗಳನ್ನು, ತಮ್ಮ ಹಿತವಾಗಿ ನಮಗೋಸ್ಕರ ಇಟ್ಟಿರುವಂತ ಆಲೋಚನೆಗಳನ್ನು ದೇವರು ನಮಗೆ ತಿಳಿಯಪಡಿಸುವನಾಗಿದ್ದಾನೆ. ಕನಸಿನಲ್ಲಿ ದೇವರು ಇಟ್ಟಿರುವಂತ ಆಲೋಚನೆ ತಿಳಿಯಪಡಿಸ್ತಾನೆ. ದರ್ಶನದಲ್ಲಿ ನಮಗೆ ಆತನ ಆಲೋಚನೆ ತಿಳಿಯಪಡಿಸ್ತಾನೆ. ದರ್ಶನವು 3 ರೀತಿಯಾಗಿರ್ತದೆ. ನಾವು ಪ್ರಾರ್ಥಿಸುವಾಗ ದರ್ಶನ, ಕರ್ತನ ನೇರವಾಗಿ ದರ್ಶನ, ದೂತರ ದರ್ಶನ. ಈ ರೀತಿಯಾಗಿ ದೇವರು ದರ್ಶನದಲ್ಲಿ ಮಾತಾಡುತ್ತಾನೆ, ಆತನ ಆಲೋಚನೆಗಳನ್ನು ತಿಳಿಯಪಡಿಸ್ತಾನೆ. ಮೂರನೇದಾಗಿ ವಾಕ್ಯದ ಮುಖಾಂತರ ಆತನ ಆಲೋಚನೆಗಳನ್ನು, ಸಂಕಲ್ಪವನ್ನು ನಮಗೆ ಏನ್ ಮಾಡ್ತಾನೆ? ತಿಳಿಯಪಡಿಸುವ ದೇವರು ಆಗಿದ್ದಾನೆ. ಇದು ಎಲ್ಲರಿಗೂ ಸಿಕ್ಕುವಂಥದ್ದಾಗಿದೆ, ಸುಲಭವಾಗಿ ಸಿಕ್ಕುವಂಥದ್ದಾಗಿದೆ. ಕರ್ತ ನಮಗೋಸ್ಕರ ಇಟ್ಟಿರುವ ಒಂದು ಆಲೋಚನೆಗಳನ್ನು ನಾವು ಒಂದು ವೇಳೆ ಕನಸು ಸಿಕ್ಕಾದಿದ್ದರು, ದರ್ಶನವು ಸಿಕ್ಕಾದಿದ್ದರು, ವಾಕ್ಯವು ನಮ್ಮ ಕೈನಲ್ಲಿದೆ. ದೇವರು ಮಾತಾಡಿದ ವಾಕ್ಯವು ನಮ್ಮ ಕೈನಲ್ಲಿದೆ. ವಾಕ್ಯದ ಮುಖಾಂತರ ದೇವರು ನಮಗೋಸ್ಕರ ಇಟ್ಟಿರುವಂತ ಆಲೋಚನೆಗಳನ್ನು, ಸಂಕಲ್ಪವನ್ನು ಯಾವಾಗಲೂ ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ.
ಸಾಧ್ಯವಾಗ್ತದೆ. ಅನೇಕ ಭಕ್ತರುಗಳು ದೇವರ ಧರ್ಮಶಾಸ್ತ್ರವನ್ನು, ಗ್ರಂಥಗಳನ್ನು ಅವರು ಧ್ಯಾನ ಮಾಡುತ್ತಿರುವಾಗಲೇ ಅವ್ರು ಏನು ಮಾಡ್ತಾರೆ, ಅದನ್ನ ಇಟ್ಕೊಂಡು ಪ್ರಾರ್ಥನೆ ಮಾಡ್ತಾರೆ. ದೇವರೇ, ಈ ವಾಕ್ಯದಲ್ಲಿ ನೀನು ಕೊಟ್ಟಿರುವಂತ ಆಲೋಚನೆಗಳು ನನಗೋಸ್ಕರ ಎಂಬುದಾಗಿ ತೆಗೆದುಕೊಂಡು ಪ್ರಾರ್ಥಿಸುವಾಗ ಕರ್ತನು ಆ ಆಲೋಚನೆಗಳನ್ನು ಅವರಿಗೆ ನೆರವೇರಿಸಿದನ್ನು ನಾವು ಎಷ್ಟೋ ಮಂದಿ ನಾವು ನೋಡುತ್ತೇವೆ. ಅದ ಕಾರಣ ದೇವರು ನಮಗೆ ಇಟ್ಟಿರುವಂತಹ ಆಲೋಚನೆಗಳು, ನಾವು ಒಂದು ವೇಳೆ ಆದಿಕಾಂಡದ ಹೇಳುವಾಗ ಕರ್ತನ ಅಬ್ರಹಾಂ ಹತ್ರ ಹೇಳ್ತೇನೆ, ನಾನೇನು ಆಶೀರ್ವದಿಸ್ತೇನೆ. ಕರ್ತನ ಆಲೋಚನೆ ಅಬ್ರಹಾಮನ ವಿಷಯದಲ್ಲಿ ಏನು, ಅಬ್ರಹಾಮ ಏನಾಗಿರ್ಬೇಕು, ಆಶೀರ್ವಾದವಾಗಿರಬೇಕು. ಆಲೋಚನೆ ನಮಗೋಸ್ಕರ ಇರ್ತಾ ಇಲ್ಲವಾ? ಅಬ್ರಹಾಮನ ಮಕ್ಕಳು ನೀವಾಗಿದ್ದೀರ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಕರ್ತನ ಅಬ್ರಹಾಮನಿಗೆ ಇಟ್ಟುಕೊಂಡ ಆಲೋಚನೆ ನಮಗೋಸ್ಕರ ಸದಾ ನಂಬಬೇಕು. ಅಬ್ರಹಾಮನು ನಂಬಿದನು, ನಾವು ನಂಬಬೇಕು. ದೇವರೇ, ನೀನು ಅಬ್ರಹಾಮನಿಗೆ ಇಟ್ಟುಕೊಂಡ ಆಲೋಚನೆ ಏನೆಂದ್ರೆ ಅವನ ಆಶೀರ್ವಾದ ಮಾಡಬೇಕೆಂಬುದಾಗಿ. ಖಂಡಿತವಾಗಿ ನೀನು ಆಶೀರ್ವಾದ ಮಾಡಿದೆ ಕರ್ತನೆ. ಅದೇ ರೀತಿಯಲ್ಲಿ ನಾನು ಆ ವಾಕ್ಯವನ್ನು ನನಗೆ ನಾನು ತೆಗೆದುಕೊಳ್ಳುತ್ತೇನೆ. ಅದು ಅಬ್ರಹಾಮನಿಗೆ ಮಾತ್ರ ಅಲ್ಲ, ಅಬ್ರಹಾಮನ ಸಂತತಿಯಾದ ಅಬ್ರಹಾಮನ ಮಗನಾಗಿರುವ ನನಗೆ, ಮಗಳಾಗಿರುವ ನನಗೆ, ಅಬ್ರಹಾಮನ ಜೀವದ ಇಟ್ಟಿದ್ದ ಆಲೋಚನೆ ನನ್ನ ಜೀವನದಲ್ಲಿ ನೆರವೇರುತ್ತದೆ ಎಂಬುದಾಗಿ ನಾವು ನಂಬುವಾಗ ಖಂಡಿತವಾಗಿ ದೇವರು ನಮ್ಮನ್ನು ಆಶೀರ್ವದಿಸ್ತಾನೆ. ದೇವರು ಆಶೀರ್ವದಿಸ್ತಾನೆ. ಕರ್ತ ನಮಗೋಸ್ಕರ ಇಟ್ಕೊಂಡ ಆಲೋಚನೆಗಳನ್ನು ಯೆಶಾಯನ ಗ್ರಂಥದಲ್ಲಿ ತುಂಬಾ ಚೆನ್ನಾಗಿರ್ತದೆ. ನಿನ್ನ ಮಕ್ಕಳು ದೇವರಿಂದ ಬೋಧಿಸಲ್ಪಡುವರು. ಯಾರಿಂದ? ನಾಟ್ ಟೀಚರ್ಸ್, ನಾಟ್ ಥ್ರೂ ದ ವೈಸ್ ಮ್ಯಾನ್. ಜ್ಞಾನಿಗಳಿಂದ ದೇವರು ಅವರು ಬೋಧಿಸುವುದಿಲ್ಲ. ದ ಗಾಡ್ ವಿಲ್ ಟೀಚ್. ನಿನ್ನ ಮಕ್ಕಳು ಯೆಹೋವನಿಂದಲೇ ಬೋಧಿಸಲ್ಪಡುವರು. ಕರ್ತನ ಆಲೋಚನೆ ಇದಾಗಿದೆ, ನನ್ನ ಮಕ್ಕಳಿಗೆ ದೇವರು ಬೋಧಿಸಬೇಕೆಂಬುದಾಗಿ ಆಲೋಚನೆ ಮಾಡಿಕೊಂಡಿದ್ದಾನೆ. ದಟ್ ವಿ ಹ್ಯಾವ್ ಟು ಪ್ರೇ. ಕರ್ತನೆ, ನನ್ನ ಮಕ್ಕಳ ಜೀವನದಲ್ಲಿ ಇಟ್ಟುಕೊಂಡಿರುವ ಆಲೋಚನೆಯು ನೆರವೇರಿಸು, ನೀನು ಬೋಧಿಸು ಎಂಬುದಾಗಿ ನಾವು ಪ್ರಾರ್ಥಿಸಬೇಕಾಗಿದೆ. ಮತ್ತು ಕೀರ್ತನೆ 32:8 ಹೇಳುತ್ತದೆ, ನಾನು ನಿನಗೆ ಬೋಧಿಸುವನೆಂಬುದಾಗಿ. ನನ್ನ ಕಣ್ಣನ್ನು ಇಟ್ಟು ನಾನು ಮಾಡ್ತೇನೆ, ಬೋಧಿಸ್ತೇನೆ. 32:8 ಹೇಳ್ತೇನೆ, ನಾನು ನಿನ್ನ ಮೇಲೆ ಏನು ಮಾಡ್ತೇನೆ, ಬುದ್ಧಿ ಹೇಳುವೆನು, ಬೋಧಿಸುವೆನು, ನನ್ನ ಕಣ್ಣಿನಿಂದ ನಿನ್ನನ್ನು ನಡೆಸುವನು. ಕರ್ತನ ತೀರ್ಮಾನ ಏನು, ಆಲೋಚನೆ ಏನು? ನಮ್ಮನ್ನು ನಡೆಸುವುದಕ್ಕೋಸ್ಕರ, ಒಳ್ಳೆಯ ಮಾರ್ಗದಲ್ಲಿ ನಡೆಸುವುದಕ್ಕೋಸ್ಕರ ಇದು ಮಾಡಿಕೊಂಡಿದ್ದಾನೆ. ದೇವರು ಕೆಟ್ಟ ದಾರಿಯಲ್ಲಿ ನಡೆಸುವುದು ದೇವರ ತೀರ್ಮಾನ ಅಲ್ಲ, ದೇವರ ಆಲೋಚನೆ ಅಲ್ಲ. ದೇವರ ಆಲೋಚನೆಗಳು ಯಾವಾಗಲೂ ನಮ್ಮನ್ನು ಒಳ್ಳೆ ರೀತಿಯಲ್ಲಿ ಬೋಧಿಸಿ ನಡೆಸಬೇಕೆಂಬುದಾಗಿ ದೇವರು ಆಲೋಚನೆ ಮಾಡಿಕೊಂಡಿದ್ದಾನೆ. ಅಬ್ರಹಾಮನ ಜೀವನದಲ್ಲಿ ಕರ್ತನ ಅಬ್ರಹಾಮನನ್ನು ಆಶೀರ್ವಾದ ಮಾಡಬೇಕೆಂಬುದಾಗಿ ಆಲೋಚನೆ ಮಾಡಿಕೊಂಡಿದ್ದನು. ಮತ್ತು ಸಾಮಾನ್ಯವಾಗಿ ದೇವರ ವಾಕ್ಯ ಹೇಳುತ್ತದೆ, ನಮ್ಮನ್ನು, ನಮ್ಮ ಕುಟುಂಬವನ್ನು, ಮಕ್ಕಳನ್ನು ದೇವರು ಬೋಧಿಸಿ ನಡೆಸಬೇಕೆಂಬುದಾಗಿ ಆಲೋಚನೆ ಮಾಡಿಕೊಂಡಿದ್ದಾನೆ. ರೈಟ್? ಒಂದು ವೇಳೆಗೆ ನಿಮ್ಮ ಸ್ಕೂಲ್ ನಿಮ್ಮ ಮಕ್ಕಳನ್ನು ಬಿಡುವ ಸಮಯದಲ್ಲಿ ಕೆಲವೊಮ್ಮೆ ಟೀಚರ್ ಏನು ಮಾಡ್ತಾರೆ, ಪರ್ಸನಲ್ ಆಗಿ ಏನು ಮಾಡ್ತಾರೆ, ಈ ಮಗುವನ್ನು ಒಳ್ಳೆ ರೀತಿಯಲ್ಲಿ ನಾನು ಏನು ಮಾಡಬೇಕು, ಟೀಚ್ ಮಾಡಬೇಕು. ದ ಪರ್ಸನಲ್ ಕೇರ್. ಎಲ್ಲ ಮಕ್ಕಳಲ್ಲಿ ಆಗಿರುವುದಿಲ್ಲ. ಕೆಲವರನ್ನು ಮನೆಗೆ ಕರೆದು, ಈ ಬಾರ ಒಳ್ಳೆ ರೀತಿಯಲ್ಲಿ ಬೋಧಿಸಿ ಅವರು ಒಳ್ಳೆ ರೀತಿಯಲ್ಲಿ ಬರಬೇಕೆಂಬುದಾಗಿ ದ ಪರ್ಸನಲ್ ಆಗಿ ಕನ್ಸರ್ನ್, ಕಾಳಜಿ ವಹಿಸಿಕೊಳ್ಳುವವರಾಗಿದೆ. ಈ ಲೋಕದಲ್ಲಿರುವ ಟೀಚರು ಅಲ್ವಾ, ಯಾವುದೋ ಒಂದು ಮಗು ಅದು ಸ್ಕೂಲ್ಗೆ ಬರ್ತಾ ಇದೆ, ಈ ಮಗುವಿಗೆ ನಾನು ಬೋಧಿಸಿ ನಡೆಸಬೇಕೆಂಬುದಾಗಿ ಅವರು ಆಲೋಚನೆ ಮಾಡಿ ಎಷ್ಟೋ ಟೀಚರ್ ಇಟ್ಕೊಂಡು ಇವತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳು ಏನು ಮಾಡ್ತಾರೆ, ಇವತ್ತು ಲೋಕದಲ್ಲಿ ಬಂದಿದ್ದಾರೆ. ಎಷ್ಟೋ ವ್ಯಕ್ತಿಗಳು ಬಂದಿದ್ದಾರೆ. ನಾನು ಒಂದು ಸಾರಿ ಒಂದು ಎಕ್ಸಾಂಪಲ್ ಹೇಳಿದೆ. ಒಂದು ದಿನ ಒಂದು ಟೀಚರ್ ಮುಪ್ಪಿನ ಪ್ರಾಯದಲ್ಲಿರುವಾಗ ಅವರಿಗೆ ವೀಸಾ ಬಂತು, ಪಾಸ್ಬುಕ್ ಬಂತು. ಇದು ಯಾರೆಂಬುದಾಗಿ ಗೊತ್ತಿಲ್ಲ. ಆ ದೇಶಕ್ಕೆ ಅವರು ತೆಗೆದುಕೊಂಡು ಅಲ್ಲಿ ಹೋಗುವಾಗ ಅಲ್ಲಿ ಒಂದು ಗ್ರಾಜ್ಯುಯೇಷನ್ ನಡೀತಾ ಇತ್ತು. ಆ ಗ್ರಾಜ್ಯುಯೇಷನ್ನಲ್ಲಿ ಅದು ಹುಡುಗಿ ಎದ್ದು ನಿಂತ್ಕೊಂಡು ಈ ಟೀಚರನ್ನು ಕರ್ಕೊಂಡು ಹೋಗಿ ಸ್ಟೇಜಲ್ಲಿ, ನಾನು ಇವತ್ತು ಈ ಸ್ಥಾನಕ್ಕೆ ಬಂದಿದ್ದೇನೆ ಅಂದರೆ ಈ ಟೀಚರ್ ನನಗೆ ಏನಾಗಿದ್ರು, ನನಗೆ ಕಾರಣವಾಗಿದ್ದರು. ಯಾಕಂದ್ರೆ ನನ್ನ ತಾಯಿ ತೀರು ಹೋಗಿದಾಗ ನಾನು ಶಾಲೆಗೆ ಹೋಗಲಿಲ್ಲ. ಶಾಲೆಗೆ ಹೋದ್ರೆ ಓದಲಿಲ್ಲ. ಅವರು ಸ್ಕೂಲನ್ನು ಬಿಟ್ಟು ನಾನು ಹೋಗಲಿಕ್ಕೆ ಇರುವಾಗ ಆ ಟೀಚರ್, ಮಗಳೇ ನನ್ನನ್ನು ಬಿಟ್ಟು ಹೋಗ್ತೀಯ ಅಂತ ಕೇಳಿದರು. ನನ್ನ ಕಣ್ಣಲ್ಲಿ ಕಣ್ಣೀರು ಬಂತು.
ನಮಗೊಂದು ತಾಯಿ ಇದ್ದಾರೆ ಎಂಬ ಪ್ರೀತಿಯಲ್ಲಿ ನಾನು ಶಾಲೆಗೆ ಬಂದೆ, ನನಗೆ ಉಪದೇಶ ಮಾಡಿದರು, ನಾನು ಡಿಗ್ರಿ ಮಾಡಿದೆ, ಇವತ್ತು ನಿಮ್ಮ ಮುಂದೆ ನಾನು ನಿಂತ್ಕೊಂಡಿದ್ದೇನೆ. ಏನೋ ಅದು ಸಂಬಡಿ ವಿಲ್ ಟೇಕ್ ಕೇರ್. ಅವರ ಆಲೋಚನೆಗಳು, ಟೀಚರ್ ಆಲೋಚನೆಗಳು, ಈ ಮಗು ಚೆನ್ನಾಗಿ ಓದಬೇಕು, ಒಳ್ಳೆಯ ಡಿಗ್ರಿ ಓದಬೇಕು, ಮುಂದಿನ ಜೀವನಕ್ಕೆ ಚೆನ್ನಾಗಿರಬೇಕೆಂಬುದಾಗಿ ಆ ಮಕ್ಕಳಿಗೋಸ್ಕರ ಆಲೋಚನೆ ಮಾಡಿ ಇಟ್ಕೊಂಡಿರುವಾಗ ಕರ್ತನು ನಮಗೋಸ್ಕರ ಎಷ್ಟು ಆಲೋಚನೆ ಮಾಡುವ ದೇವರಾಗಿದ್ದಾನೆ. Sometimes we cannot understand the God's plan and the thoughts. ಕರ್ತನ ಆಲೋಚನೆಗಳು, ತೀರ್ಮಾನವನ್ನು ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಆಗುವುದಿಲ್ಲ, ಗ್ರಹಿಸಿಕೊಳ್ಳಿಕ್ಕೆ ಆಗುವುದಿಲ್ಲ. ಕೆಲವೊಮ್ಮೆ ನಮಗೆ ಕೋಪ ಬರ್ಬೋದು, ಟೀಚರ್ ನೋಡುವಾಗ ಅವ್ರ ಕೋಪ ಬರುತ್ತೆ ಕೆಲವೊಮ್ಮೆ. ಬಟ್ ದ ಟೀಚರ್ ಹ್ಯಾವ್ ದ ಕನ್ಸರ್ನ್ ದಟ್ ಓನ್ಲಿ ದ ಟೀಚರ್ ನ್ಯೂ ದಟ್ ಎವ್ರಿಥಿಂಗ್. ಟೀಚರ್ ಮಾತ್ರ ಗೊತ್ತಿರ್ತದೆ ಈ ಮಗುವನ್ನು ಯಾವ ರೀತಿಯಲ್ಲಿ ಮಾಡಬೇಕೆಂಬುದಾಗಿ. ಕೆಲವೊಮ್ಮೆ ದ ಸ್ಟೂಡೆಂಟ್ ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನಾವು ಸಹ ಅದೇ ರೀತಿಯಲ್ಲಿ ನಮ್ಮ ತಂದೆಯಾದ ದೇವರು, ನಮ್ಮ ಒಳ್ಳೆಯ ಬೋಧಕನು, ನಮ್ಮ ವಿಷಯದಲ್ಲಿ ಇಟ್ಕೊಂಡಿರುವ ಆಲೋಚನೆಗಳನ್ನು ನೆರವೇರಿಸುವಾಗ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಆಗುವುದಿಲ್ಲ. ಬಟ್ ವೆನ್ ವಿಲ್ ಒಬೇ, ಒನ್ ವಿಲ್ ಸಬ್ಮಿಟ್, ನಾವು ಯಾವಾಗ ಆತನಿಗೆ ವಿಧೇಯರಾಗ್ತೀವೋ, ನಾವು ಸಮರ್ಪಿಸಿಕೊಡ್ತೀವೋ, ಗಾಡ್ ವಿಲ್ ಟೇಕ್ ಕೇರ್. ಕರ್ತನ ಎಲ್ಲವೂ ನಮಗೋಸ್ಕರ ಆಲೋಚನೆ ಮಾಡುವ ದೇವರಾಗಿದ್ದಾನೆ. ಅದ ಕಾರಣ ಈ ಸಮಯದಲ್ಲಿ ನಾನು ಹೇಳ್ತೇನೆ, ಕರ್ತನು ನಮಗೋಸ್ಕರ ಇಟ್ಟಿರುವ ಆಲೋಚನೆಗಳು ಸತ್ಯ ವೇದದಲ್ಲಿ ಬರೆಯಲ್ಪಟ್ಟಿದೆ. ಆತ ನಮ್ಮ ಏನು ಮಾಡಬೇಕಂತ ಆಲೋಚನೆ ಮಾಡ್ಕೊಂಡಿದ್ದಾನೆ, ಆಶೀರ್ವಾದ ಮಾಡಬೇಕೆಂಬುದಾಗಿ. ಎಸ್, ನಮ್ಮನ್ನು, ನಮ್ಮ ಕುಟುಂಬವನ್ನು, ನಮ್ಮ ಮಕ್ಕಳನ್ನು ಬೋಧಿಸಿ ನಡೆಸಬೇಕೆಂಬುದಾಗಿ. ಕೆಲಸ ನಾನು ಎಷ್ಟೋ ಸಾರಿ ಬುದ್ಧಿ ಹೇಳಿ ಬಿಟ್ಬಿಡ್ತೇನೆ. ಅಪ್ಪ ಯು ಟೀಚ್ ಅಂತ ಹೇಳಿಬಿಡ್ತೀನಿ. ಯೇಸುವೆ, ನೀನು ಅವರಿಗೆ ಬೋಧಿಸು, ನೀನು ಬುದ್ಧಿ ಹೇಳು ದೇವರೆಂಬುದಾಗಿ ನಾವು ಬಿಟ್ಟುಬಿಡ್ತೇವೆ. ಕರ್ತನ ಬೋಧಿಸುವಾಗ ನಮ್ಮ ಮಕ್ಕಳು ಉನ್ನತ ಸ್ಥಾನಕ್ಕೆ ಬರ್ತಾರೆ. ಕರ್ತನ ಬೋಧಿಸುವಾಗ ನಮ್ಮ ಮಕ್ಕಳು ಏನು ಮಾಡ್ತಾರೆ, ಉನ್ನತ ಸ್ಥಾನಕ್ಕೆ ಬರ್ತಾರೆ. ದೇವರು ಒಳ್ಳೆಯವನು, ಉತ್ತಮವಾದವನು. ಆ ಕಾಲದಲ್ಲಿ ಆಪರೇಷನ್ ಮಾಡುವಾಗ ಇದು ಎನಸಿಸ್ ಅಂತ ಹೇಳ್ತಾರಲ್ಲ, ಅದಿಲ್ಲ, ಮತ್ತು ಔಷಧಿ ಕೊಡುವುದಿಲ್ಲ. ಎಷ್ಟೋ ಮಂದಿ ನೋವಿನಲ್ಲಿ ಸತ್ತು ಹೋಗಿರ್ತಾರೆ ಆಪರೇಷನ್ ಮಾಡುವ. ಇಲ್ಲ, ಒಂದು ಸಾರಿ ಒಂದು ಸೈಂಟಿಸ್ಟ್ ಸತ್ಯವಾಕ್ಯವನ್ನು ಓದುತ್ತಿರುವ ಸಮಯದಲ್ಲಿ ಆದಿಕಾಂಡ 2ನೇ ಅಧ್ಯಾಯದಲ್ಲಿ ಕರ್ತನು ಆದಾಮನಿಗೆ ಗಾಢ ನಿದ್ರೆಯನ್ನು ಕೊಟ್ಟು ಅವನ ಎಲುಬನ್ನು ತೆಗೆದು ಮತ್ತು ಅದನ್ನು ಚರ್ಮದಿಂದ ಮುಚ್ಚದನೆಂಬುದಾಗಿ ಅದು ಇಟ್ಕೊಂಡು ಪ್ರಾರ್ಥನೆ ಮಾಡಿದ್ದಾನೆ. ಫಸ್ಟ್ ಅವನೇ ಆ ಔಷಧಿಯನ್ನು ಕಂಡುಹಿಡಿದ. ಇವತ್ತು ಎಲ್ಲಿ ಆಪರೇಷನ್ ಮಾಡಿದ್ರು ಆ ಅನೆಸ್ಥೆಸಿಯಾ ಕೊಟ್ಟು ಏನು ಮಾಡ್ತಾರೆ, ಆಪರೇಷನ್ ಮಾಡ್ತಾರೆ. ಗಾಡ್ ಹ್ಯಾಸ್ ಸಮ್ ಪ್ಲಾನ್ ಫಾರ್ ದ ವರ್ಲ್ಡ್ ಆಲ್ಸೋ. ಕರ್ತನ ಲೋಕಕ್ಕೋಸ್ಕರ ಎಷ್ಟೋ ಆಲೋಚನೆ ಇಟ್ಕೊಂಡಿದ್ದಾನೆ. ನಮಗೆ ಮಾತ್ರ ಅಲ್ಲ, ನಮ್ಮ ಕುಟುಂಬಕ್ಕೆ ಮಾತ್ರ ಅಲ್ಲ, ಲೋಕಕ್ಕೋಸ್ಕರ ಎಷ್ಟೋ ಆಲೋಚನೆಗಳು ದೇವರು ಇಟ್ಕೊಂಡಿದ್ದಾನೆ. ದೇವರ ಭಕ್ತರು ಅದನ್ನು ಏನು ಮಾಡುತ್ತಾರೆ, ಓದಿ ದೇವರ ವಾಕ್ಯದಿಂದ ತೆಗೆದು ಅದನ್ನು ತಮ್ಮ ಜೀವನದಲ್ಲಿ ಮಾಡುವಾಗ ಅನೇಕರಿಗೆ ಅದು ಆಶೀರ್ವಾದವಾಗಿರ್ತದೆ. ಕ್ರೈಸ್ತ ನಾವು ಸಾಮಾನ್ಯವಾದ ವ್ಯಕ್ತಿಗಳಲ್ಲ. ದೇವರ ಆಲೋಚನೆಗಳು, ಆತನ ಥಾಟ್ಸ್, ಚಿಂತೆಗಳು, ನಮಗಾಗಿರುವಂಥ ಚಿಂತೆಗಳು ಅದು ಸಾಮಾನ್ಯವಾದದಲ್ಲ. ನಾವು ಗ್ರಹಿಸಲಿಕ್ಕೆ ಆಗುವುದಿಲ್ಲ. ಈಗಾಗಲೇ ಕೀರ್ತನೆಯಲ್ಲಿ ನಾವು ಓದಿದ್ವಿ 72, 133 ಎಲ್ಲ ಏನು ಹೇಳುತ್ತಂದ್ರೆ ಅದು ಶ್ರೇಷ್ಠವಾದದ್ದು, ಗ್ರಹಿಸಲಿಕ್ಕೆ ಅಸಾಧ್ಯವಾದ, ಅಸಂಖ್ಯವಾದದ್ದು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಒಂದು ಮಾತ್ರ ಅಲ್ಲ, ಎಷ್ಟೋ ವಾಕ್ಯಗಳ ಮುಖಾಂತರ ಇವತ್ತು ಅನೇಕರು ಏನು ಮಾಡ್ತಾರೆ, ಒಳ್ಳೆ ಒಳ್ಳೆ ಕಾರ್ಯಗಳನ್ನು ಮಾಡ್ತಾರೆ ಸತ್ಯ ವಾಕ್ಯದಲ್ಲಿ ಓದುವಾಗ. ಅದು ಕರ್ತ ನಮಗೋಸ್ಕರ ಮಾತ್ರ ಅಲ್ಲ, ನಮ್ಮ ಮಕ್ಕಳಿಗೋಸ್ಕರ ಮಾತ್ರ ಅಲ್ಲ, ದೇಶಕ್ಕೋಸ್ಕರ, ಈ ಸಮುದಾಯಕ್ಕೋಸ್ಕರ ದೇವರು ಅನೇಕ ಆಲೋಚನೆಯನ್ನು ಇಟ್ಕೊಂಡಿದ್ದಾನೆ. ಅನೇಕ ಆಲೋಚನೆಗಳನ್ನು ದೇವರು ಇಟ್ಕೊಂಡಿದ್ದಾನೆ. ಯೆರೆಮೀಯನ ಗ್ರಂಥದಲ್ಲಿ ಹೇಳುವ ಸಮಯದಲ್ಲಿ ನೀವು ಹೋಗುವ ದೇಶದಲ್ಲಿ ಆ ದೇಶದ ಶುಭಕ್ಕಾಗಿ, ಸಮಾಧಾನಕ್ಕಾಗಿ ಪ್ರಾರ್ಥನೆ ಮಾಡಿರಿ, ಆ ಶುಭವೇ ನಿಮ್ಮ ಶುಭವೇ. ಅನೇಕರಿಗೆ ದೇವರು ನಮ್ಮ ಮುಖಾಂತರ ಅನೇಕ ದೇಶಗಳನ್ನು ಆಶೀರ್ವಾದ ಮಾಡಬೇಕೆಂಬುದಾಗಿ, ಅನೇಕ ದೇಶಗಳಿಗೆ ಸಮಾಧಾನ ಕೊಡಬೇಕೆಂಬುದಾಗಿ ದೇವರ ತೀರ್ಮಾನವಾಗಿ, ದೇವರ ಆಲೋಚನೆ. ತನ್ನ ಮಕ್ಕಳ ಮುಖಾಂತರವಾಗಿ ದೇಶಕ್ಕೆ ಸಮಾಧಾನ ಕೊಡಬೇಕೆಂಬುದು ದೇವರ ಆಲೋಚನೆ, ಅಸಮಾಧಾನವಲ್ಲ. ನಾವು ಇರುವಂತ ಕಾಲನಿಯಲ್ಲಿ ದೇವರು ನಮ್ಮ ಮುಖಾಂತರವಾಗಿ ಸಮಾಧಾನ ಕೊಡಬೇಕೆಂಬುದಾಗಿ ದೇವರು ಬಯಸುವನಾಗಿದ್ದಾನೆ. ಅದು ದೇವರ ಚಿತ್ತ, ದೇವರ ಆಲೋಚನೆ. ಮದುವೆಯಲ್ಲಿ ಇರುವಂತ ಹಳ್ಳಿಗಳು, ಇರುವಂತ ಪಟ್ಟಣ,
ನೀವಿರುವಂಥ ಕಾಲನಿಯು ಒಂದು ವೇಳೆ ಅಲ್ಲ ಸಮಾಧಾನವಿದ್ದರೆ ಕರ್ತನು ನೀವು ಹೋಗುವಾಗ ಅಲ್ಲಿ ಸಮಾಧಾನ ಬರಬೇಕೆಂಬುದಾಗಿ ದೇವರ ಆಲೋಚನೆ. ಆಮೆನ್. ಡಾಕ್ಟರ್ ಪಾಸ್ಟರ್ ಯಶವಂತ್ ಕುಮಾರ್ ಬ್ಯಾಂಗ್ಳೂರಿನಲ್ಲಿದ್ದಾರೆ. ಅವರು ಸಭೆಯನ್ನು ಸ್ಥಾಪನೆ ಮಾಡಲಿಕ್ಕೆ ಮುಂಚಿತವಾಗಿ ಆ ಏರಿಯಾದಲ್ಲಿ ಒಂದು ಏನು ಮಾಡಿದ್ರು, ಸ್ಥಳವನ್ನು ತೆಗೆದುಕೊಂಡು ಅಲ್ಲಿ ಶೀಟ್ ಹಾಕಿ ಅವರು ಆರಾಧನೆಯನ್ನು ಪ್ರಾರಂಭಿಸಿದರು. ಆರಾಧನೆ ಪ್ರಾರಂಭಿಸಿದಾಗ ಆ ಸ್ಥಳದಲ್ಲಿ ಆವಾಗ ಈಗ ಗಾರ್ಡನ್ ಇದೆ, ಅದೇನೋ ಒಂದು ಗಾರ್ಡನ್ ಮರ್ತೋಯ್ತು. ಓಕೆ, ಚೆನ್ನಾಗಿಲ್ಲ. ಓಕೆ, ಆ ಏರಿಯಾದಲ್ಲಿ ಅವರಿಗೆ ನಾನು ಹೋಗಿ ನೋಡಿದೆ ನಾವು ಚರ್ಚು. ಆ ಒಂದು ಕಾಲನಿಯಲ್ಲಿ ಕುಡುಕರು, ವ್ಯಭಿಚಾರ ಎಲ್ಲ ಮಾಡೋದು, ಸಾಯಿಸುವುದು, ಕೊಲೆ ಮಾಡುವುದು ಇದೆಲ್ಲ ನಡೆಯುತ್ತಾ ಇತ್ತು. ಇವರು ಹೋಗಿ ಅಲ್ಲಿ ಆರಾಧನೆ ಶುರು ಮಾಡಿದಾಗ ಶೀಟ್ ಹಾಕಿದರು. ಕಲ್ಲು ಹಾಕಿದರೆ ಆ ಕಲ್ಲು ಶೀಟನ್ನು ಹೊಡೆದು ತಲೆ ಮೇಲೆ ಬಂತು, ರಕ್ತ ಎಷ್ಟೋ ಸಾರಿ ಬಂದಿದೆ. ಅಂಥ ಏರಿಯಾ, ಗಲಿಬಿಲಿ, ಅಸಮಾಧಾನ, ವ್ಯಭಿಚಾರ, ಕುಡುಕತನ, ಕೊಲೆ ಇದೆಲ್ಲ ತುಂಬಿಕೊಂಡಿರುವಂಥ ಸ್ಥಳ. ಪ್ರಾರ್ಥನೆ ಮಾಡಿ 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 ಇವತ್ತು ಒಂದು ಸಮಾಧಾನವಾಗಿರುವಂಥ ಒಂದು ಸ್ಥಳವಾಗಿದೆ. ನಾನು ಹೋಗಿದ್ದೇನೆ ಸರ್ ಮೀಟಿಂಗ್ನಲ್ಲಿ ಅವರು ಸಾಕ್ಷಿ ಹೇಳುವುದನ್ನು ನಾನು ಕೇಳಿಸ್ಕೊಂಡಿದ್ದೆ. ಕಣ್ಣಿಂದ ನಾನು ಚರ್ಚೆಯಲ್ಲಿ ನೋಡಿದ್ದೇನೆ, ಆ ಫೋಟೋಗಳನ್ನು ನೋಡಿದ್ದೇನೆ. ಅವರ ಕಲ್ಲು ಹಾಕಿರ್ಬೋದು, ಕಲ್ಲು ಸೀಟೆಲ್ಲ ಬಿದ್ದು ಹೊಡೆದಿರುವುದು. ಹೇಳ್ತಿದ್ದ God has a plan for your city, for your colony, for your village. ಕರ್ತ ನೀವು ಪಟ್ಟಣಕ್ಕೋಸ್ಕರ, ನಿಮ್ಮ ಕಾಲೋನಿಗೋಸ್ಕರ, ನೀವು ಇರುವಂಥ ಏರಿಯಾಕ್ಕೋಸ್ಕರ ದೇವರು ನಿಮ್ಮ ಮುಖಾಂತರ ಅನೇಕ ಆಲೋಚನೆ ಇಟ್ಕೊಂಡಿದ್ದಾನೆ. ಕೆಲವೊಮ್ಮೆ ನಾವು ಮರೆತು ಬಿಡ್ತೀವಿ, ಪ್ರಾರ್ಥನೆ ಮಾಡುವುದಲ್ಲ. ದ ಗಾಡ್ಸ್ ಪ್ಲಾನ್ ಇಸ್ ಎಂಟೈರ್ಲಿ ಡಿಫ್ರೆಂಟ್. ಮನುಷ್ಯರ ಆಲೋಚನೆಗಳು ಇದೆಲ್ಲ ಆಕಾಶಕ್ಕೆ ಭೂಮಿಗೆ ಎಷ್ಟು ರೀತಿ ಆಗಿದೆಯೋ ನಿಮ್ಮ ಆಲೋಚನೆ ನನ್ನ ಆಲೋಚನೆಗಳು ಬೇರೆ ಬೇರೆ ಎಂಬುದಾಗಿ. ಎಷ್ಟು ದೂರ ಆಕಾಶಕ್ಕೆ ಭೂಮಿಗೆ ಎಷ್ಟು ದೂರ ಇದೆಯೋ ಅಷ್ಟು ದೂರ ಡಿಫ್ರೆಂಟ್ ವ್ಯತ್ಯಾಸ. ದೇವರ ಆಲೋಚನೆಗಳು, ದೇವರ ಆಲೋಚನೆಗಳು ನಮ್ಮ ಆಲೋಚನೆಗಳಿಗಿಂತ ಶ್ರೇಷ್ಠವಾದುದು, ವಿಶೇಷವಾದುದು, ವ್ಯತ್ಯಾಸವಾದುದು. ಅದ ಕಾರಣ ನಮ್ಮ ಜೀವನದಲ್ಲಿ ನಾವು ಯಾವ ಆಲೋಚನೆ ನೆರವೇರುವುದಕ್ಕೆ ನಾವು ಸಮರ್ಪಿಸಿಕೊಡಬೇಕು? ಯಾರ ಆಲೋಚನೆ? ದೇವರ ಆಲೋಚನೆ ನೆರವೇರುವುದಕ್ಕೋಸ್ಕರ ನಾವು ಸಮರ್ಪಿಸಿಕೊಡಬೇಕಾಗ್ತದೆ. ಓಕೆ, ಒಂದು ವಾಕ್ಯ ಮಾಡುತ್ತೇನೆ. ಐ ಲೈಕ್ ದಟ್ ವರ್ಡ್. ಹೀಬ್ರೂ 11ನೇ ಅಧ್ಯಾಯ 40ನೇ ವಚನ. ಹೀಬ್ರೂ 11ನೇ ಅಧ್ಯಾಯ 40. ಲಾಸ್ಟ್ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್, ದ ಗಾಡ್ಸ್ ಪ್ಲಾನ್. ದೇವರು ನಮಗೋಸ್ಕರ ಶ್ರೇಷ್ಠವಾದ ಭಾಗ್ಯವನ್ನು ಏರ್ಪಡಿಸಿ ನಾವಿಲ್ಲದೆ ಅವರು ಸ್ಥಿತಿಗೆ ಬರಬಾರದೆಂದು ಸಂಕಲ್ಪಿಸಿದರು. ಸಂಕಲ್ಪಿಸಿದ ಗಾಡ್ಸ್ ಪ್ಲಾನ್ ವಿತೌಟ್ ಆಸ್, ನಾವಲ್ಲದೆ ಅವರು ಪೂರ್ಣರಾಗಬಾರದೆಂಬುದಾಗಿ ದೇವರ ಆಲೋಚನೆ ಮಾಡಿಕೊಂಡಿದ್ದನು. ಯಾರು? ಆದಾಮನಿಂದ ಯೇಸು ಕ್ರಿಸ್ತನ ತನಕ ಇದ್ದ ಭಕ್ತರುಗಳು. ಎಲ್ಲಿಂದ? ಆದಾಮನಿಂದ ಎಲ್ಲಿ ತನಕ? ಯೇಸು ಕ್ರಿಸ್ತನ ತನಕ ಇದ್ದ 4000 ಭಕ್ತರುಗಳು ನಾವು ಅಲ್ಲದೆ ಅವರು ಪೂರ್ಣರಾಗಬಾರದೆಂಬುದಾಗಿ ದೇವರ ಆಲೋಚನೆ. ಎಂಥ ಸೌಭಾಗ್ಯ! ಅಬ್ರಹಾಮನಿಗೆ ದೇವರ ದರ್ಶನ ಕೊಟ್ಟು ನೇರವಾಗಿ ಮಾತಾಡಿದ, ಮೋಶೆಗೆ ಮುಖಮುಖವಾಗಿ ಮಾತಾಡಿದ, ದಾನಿಯೇಲನಿಗೆ ಶ್ರೇಷ್ಠವಾದ ದರ್ಶನ ಕೊಟ್ಟು ಮಾತಾಡಿದ. ಅಂತ ಭಕ್ತರೆಲ್ಲರೂ ನಮ್ಮ ಮುಖಾಂತರವಾಗಿ ಪೂರ್ಣರಾಗಬೇಕೆಂಬುದು ದೇವರ ಆಲೋಚನೆ. ಎಂಥ ವಾಕ್ಯವಂತರು ನಾವು! ಐ ವಾಸ್ ರೀಡಿಂಗ್ ದಿಸ್ ಸ್ಕ್ರಿಪ್ಚರ್. ಈ ವಾಕ್ಯ ಓದುವಾಗ ನನ್ನ ಕಣ್ಣೊಳಗೆ ಕಣ್ಣೀರು ತುಂಬಿ ಹರಿಯುತ್ತಪ್ಪ, ಎಂಥ ಆಲೋಚನೆ ನನ್ನ ಜೀವದಲ್ಲಿ ನೀನಿಟ್ಟಿದೆ ಸ್ವಾಮಿ. ಅಬ್ರಹಾಮ ನಮಗಿಂತ ಶ್ರೇಷ್ಠರು, ದಾನಿಯೇಲ ನಮಗಿಂತ ಶ್ರೇಷ್ಠರು, ಮೋಶೆ ನಮಗಿಂತ ಶ್ರೇಷ್ಠರು. ಆದರೆ ಹೊಸ ಒಡಂಬಡಿಕೆ ಭಕ್ತರಾದ ನೀವು ನಾವು ನಮ್ಮ ಮುಖಾಂತರ ಅವರು ಪೂರ್ಣರಾಗಬೇಕೆಂಬುದಾಗಿ ದೇವರು ನಮಗೋಸ್ಕರ ಇದು ಮಾಡಿದನು. ಆಮೆನ್. ಒಂದು ವೇಳೆ 2ನೇ ನಂಬರು, 5ನೇ ನಂಬರು, 9ನೇ ನಂಬರು, ಎಷ್ಟೇ ನಂಬರು ನೀವು ಸಿಂಗಲ್ ಆಗಿ ಹಾಕಿದರೆ ಆ ನಂಬರ್ಗೆ ವ್ಯಾಲ್ಯೂ ಇಲ್ಲ. ರೈಟ್? ಆ ನಂಬರ್ಗೆ ವ್ಯಾಲ್ಯೂ ಇಲ್ಲ. ಇದೆ, ವ್ಯಾಲ್ಯೂ ಇದೆ. ಬಟ್ ಜೀರೋಕ್ಕೆ ಏನಿಲ್ಲ. ಅದು ಯಾವುದೋ ಪಕ್ಕದಲ್ಲಿ ಕೂತ್ಕೊಳ್ಬೇಕು, ಯಾವುದಾದ್ರು ನಂಬರ್ ಪಕ್ಕದಲ್ಲಿ ಕೂತ್ಕೊಂಡ್ರೆ ಮಾತ್ರ ವ್ಯಾಲ್ಯೂ ಬರ್ತದೆ. ವಿ ಆರ್ ಜೀರೋ, ದೇ ಆರ್ ಸಮಥಿಂಗ್. ಅವರು ಒಂದಾಗಿರುವವರು ನಮ್ಮ ಮುಖಾಂತರ ಅರ್ಥಾಗಿ ಮಾಡ್ತಾರೆ, ದ ಜೀರೋ ಮುಖಾಂತರ.
2 ನಮ್ಮ ಮುಖಾಂತರ 20 ಆಗ್ತಾರೆ, 99 ನಮ್ಮ ಮುಖಾಂತರ 90 ಮಾಡ್ತಾರೆ. ಅದು ದೇವರ ಚಿತ್ತ, ದೇವರ ಆಲೋಚನೆ. ಓಕೆ, ನಾನು ಐ ವಾಂಟ್ ಟು ಗೋ ದಟ್ ಒನ್, ದ ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 6:11. ಐ ವಾಂಟ್ ಟು ಅದನ್ನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೇನೆ ಆ ಪಾಯಿಂಟ್ ಅನ್ನು. ಅವರಲ್ಲಿ ಒಬ್ಬೊಬ್ಬನಿಗೆ ಒಂದೊಂದು ಬಿಳಿ ನಿಲುವಂಗಿಯು ಕೊಡಲ್ಪಟ್ಟಿತ್ತು. ಇದಲ್ಲದೆ ನಿಮ್ಮ ಹಾಗೆ ಕೊಲೆಯಾಗಬೇಕಾಗಿರುವ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಎರಡು ರೀತಿಯಲ್ಲಿ ದೇವರು ನಮ್ಮ ಮುಖಾಂತರ ಅವರನ್ನು ಪೂರ್ಣಗೊಳಿಸಲಿಕ್ಕೆ ದೇವರ ಆಲೋಚನೆ ಮಾಡಿದರು. ಹೀಬ್ರೂ ಹೇಳುತ್ತದೆ, ಹಳೆ ಒಡಂಬಡಿಕೆ ಭಕ್ತರುಗಳು ನಮ್ಮ ಮುಖಾಂತರ ಅವರು ಪೂರ್ಣರಾಗಬೇಕು. ಯಾರ ಮುಖಾಂತರ? ನಮ್ಮ ಮುಖಾಂತರ ಅವರು ಪೂರ್ಣರ ಆಗಬೇಕು. 99 ಜೊತೆಯಲ್ಲಿ ನಾವು 1 ಸೇರಿಸಿದ್ರೆ ಮಾತ್ರ ಏನಾಗ್ತದೆ? 100 ಆಗ್ತದೆ. ರೈಟ್? 100 ಆಗ್ತದೆ. 10 ಜೊತೆಯಲ್ಲಿ ನಾವು 1 0 ಹಾಕುವಾಗ ಮಾತ್ರ 100 ಆಗ್ತದೆ. ಅದೇ ತರ ಹಳೆ ಒಡಂಬಡಿಕೆ ಭಕ್ತರುಗಳು 11ನೇ ಅಧ್ಯಾಯ ಹೀಬ್ರೂನಲ್ಲಿ ಅವರು ಸತ್ತರು, ಮಕ್ಕಳನ್ನು ದೇವರಿಗೋಸ್ಕರ ಬಲಿಯಾಗಿ ಕೊಟ್ಟರು, ಸಿಂಹದ ಬಾಯಲ್ಲಿ ಬಿದ್ದರು, ಸೆರೆಮನೆಯಲ್ಲಿ ಇದ್ದರು, ಬೆಂಕಿಯಲ್ಲಿ ಬಿದ್ದರು, ಎಲ್ಲಾ ರೀತಿಯಲ್ಲೂ ಇದ್ದರು. ಆದರೆ ಹೊಸೊಡಂಬಡಿಕೆ ಭಕ್ತರಾಗಿ ನೀವು ದೇವರಿಗೆ ಸಮರ್ಪಿಸುವ ಯಜ್ಞ ಇದೆಲ್ಲ, ನೀವು ಬಲಿಯಾಗಿ ಸಾಯುವ ತನಕ, ಆಫ್ಟರ್ ಜೀಸಸ್ ದ ಫಸ್ಟ್ ಡೆತ್ ಅಟ್ ಸ್ತೀಫಾನನಿಂದ ಇವತ್ತನಕ ಸಾಯುವ ಭಕ್ತರೆಲ್ಲರೂ ಅವರ ಮರಣಗಳ ಮುಖಾಂತರ ಹಳೆ ಒಡಂಬಡಿಕೆಯ ಭಕ್ತರ ಮರಣವು ಪೂರ್ಣವಾಗ್ತದೆ. ಅದು ದೇವರ ಆಲೋಚನೆ. ಅಬ್ರಹಾಂ ಯಾವ ರೀತಿಯಲ್ಲಿ ಸತ್ತಿದ್ದರು ಸದಾ, ಹಳೆ ಒಡಂಬಡಿಕೆಯಲ್ಲಿ ಎಲ್ಲ ಭಕ್ತರುಗಳು ದೇವರಿಗೋಸ್ಕರ ಯಾವ ರೀತಿಯಲ್ಲಿ ಸತ್ತಿದ್ದರು ಸದಾ. ಹೊಸ ಒಡಂಬಡಿಕೆಯಲ್ಲಿ ಭಕ್ತರ ಮರಣದ ಮುಖಾಂತರ ಹಳೆ ಒಡಂಬಡಿಕೆಯ ಭಕ್ತರ ಮರಣವು ಪೂರ್ತಿ ಆಗ್ತದೆ. ನೀವು ಇನ್ನು ಕೂತ್ಕೊಳ್ಳ್ರಿ. ಇನ್ನು ಭಕ್ತರು ಯಾವ ಸಾಯಬೇಕು? ಭಕ್ತರ ಮರಣದ ಮುಖಾಂತರ ಹಳೆ ಒಡಂಬಡಿಕೆಯ ಭಕ್ತರ ಮರಣವು ಪೂರ್ತಿ ಆಗ್ತದೆ. 7ನೇ ಅಧ್ಯಾಯದಲ್ಲಿ 9ನೇ ವಚನ, ಪ್ರಕಟಣೆ 7:9ನಲ್ಲಿ ಅವರಾದ ಮೇಲೆ ಯಾರಿಂದಲೂ ಎಣಿಸಲಾಗದಂತ ಮಹಾ ಸಮೂಹವು ಸಿಂಹಾಸನದ ಮುಂದೆಯೂ ಯಜ್ಞದ ಕುರಿಯಾದಾತನ ಮುಂದೆಯೂ ನಿಂತಿರುವುದನ್ನು ಕಂಡೆನು. ನಾವು ಸ್ವರ್ಗದಲ್ಲಿ ಇರಬೇಕೆಂಬ ದೇವರ ಆಲೋಚನೆ. ಹಳೆ ಒಡಂಬಡಿಕೆಯ ಭಕ್ತರುಗಳು ಸ್ವರ್ಗದಲ್ಲಿ ಇರುವ ಹಾಗೆ ಬಿಳಿ ಅಂಗಿಯನ್ನು ಧರಿಸಿದವರಾಗಿ, ಬಿಳಿ ವಸ್ತ್ರ ಧರಿಸಿದವರಾಗಿ, ಅಸಂಖ್ಯವಾದ ರೀತಿಯಲ್ಲಿ ಪರಲೋಕದಲ್ಲಿ ಅಬ್ರಹಾಮನ ಸಂಗಡ ಔತಣದಲ್ಲಿ ಪಾಲುಗಾರರಾಗಬೇಕೆಂಬುದು ದೇವರ ಆಲೋಚನೆಯಾಗಿತ್ತು. ಒಂದು ವೇಳೆ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಅದರಲ್ಲಿ ಎಷ್ಟೋ ಮಂದಿ ಆಲೋಚನೆ ಮಾಡಿದರೆ ಲಾಸ್ಟ್ ಮಂದಿ ಬರುವ ತನಕ ಅದೇನಾಗೋದಿಲ್ಲ, ಅದು ಪೂರ್ತಿ ಆಗೋದಿಲ್ಲ. ಅಬ್ರಹಾಮನಿಂದ ಆರಿಸಲ್ಪಟ್ಟವರ ಸಂಖ್ಯೆ ಪೂರ್ತಿ ಆಗುವುದಾದ ತನಕ ದೇವರು ಕಾಯ್ತಾ ಇದ್ದಾನೆ. ಕರ್ತನನ್ನು ಆರಿಸಿಕೊಂಡಿದ್ದಾನೆ ಎಂದರೆ ಆ ಆರಿಸಲ್ಪಟ್ಟ ಜನರ ಸಂಖ್ಯೆಯು ಪೂರ್ತಿ ಆಗಬೇಕು. ನಾನು ಹೇಳಿದ ನಮಗೋಸ್ಕರ ಆಲೋಚನೆಗಳು, ಎಲ್ಲ ಆಲೋಚನೆಗಳಿಂದ ಇದು ಶ್ರೇಷ್ಠವಾದ ಆಲೋಚನೆ. ಎಲ್ಲ ಆಲೋಚನೆಗಳಿಗಿಂತಲೂ ಆಶೀರ್ವಾದ, ಬೋಧಿಸಿ ನಡೆಸೋದು, ಬೇರೆ ಬೇರೆ ಆಲೋಚನೆಗಳಿರ್ತದೆ. ಯಾವುದೇ ರೀತಿ ನಮ್ಮ ಮುಖಾಂತರ ನಮ್ಮ ಕಾಲನಿಗಳ ಆಶೀರ್ವಾದ ಹೊಂದುವುದು ದೇವರ ಆಲೋಚನೆ ಇಟ್ಕೊಂಡಿದ್ದಾನೆ. ಬೇರೆ ಬೇರೆ ಆಲೋಚನೆಗಳು ನಮ್ಮ ಮುಖಾಂತರ ಮಾಡಲಿಕ್ಕೆ ದೇವರ ಆಲೋಚನೆ ಇಟ್ಕೊಂಡಿದ್ದಾನೆ. ನಮಗೆ ಅದನ್ನು ತಿಳಿದುಕೊಂಡು ನಾವು ಪ್ರಾರ್ಥಿಸುವಾಗ, ಸಮರ್ಪಿಸಿಕೊಡುವಾಗ ಖಂಡಿತವಾಗಿ ದೇವರು ಆಶೀರ್ವಾದ ಮಾಡಿದ್ದಾನೆ. ನನ್ನ ಬುದ್ಧನೇ ಇವತ್ತು ದೇವರು ನಮ್ಮೊಂದಿಗೆ ಮಾತಾಡ್ತಾನೆ. ಗಾಡ್ಸ್ ಪ್ಲಾನ್ ಇಸ್ ಎಂಟೈರ್ಲಿ ಡಿಫ್ರೆಂಟ್. ಅದು ಗ್ರಹಿಸಲು ಅಸಾಧ್ಯವಾದದ್ದು, ಲಗ್ಗಿಸಲು ಅಸಾಧ್ಯವಾದದ್ದು. ಇನ್ನೊಂದು ಸಾರಿ ಹೇಳಿದ ಎಲ್ಲ ವಾಕ್ಯಗಳನ್ನು ಮನೆಯಲ್ಲಿ ಹೋಗಿ ನೀವು ಕೂತ್ಕೊಂಡು ಓದಿರಿ, ಬರೆದಿಟ್ಕೊಂಡು ಓದಿರಿ. ಕರ್ತನ ನಿಮ್ಮ ಕುಟುಂಬಗಳನ್ನ ಆಶೀರ್ವದಿಸಿರಿ. ಕೊನೆಯದಾಗಿ ಒಂದು ವಾಕ್ಯ ಓದಿ ನಾವು ಮುಗಿಸ್ಲಿಕ್ಕೆ ಬಯಸ್ತೇನೆ. ಬುಕ್ ಆಫ್ ಜೆರೆಮಿಯಾ ಚಾಪ್ಟರ್ 29. ಯೆರೆಮೀಯನ ಗ್ರಂಥ 29ನೇ ಅಧ್ಯಾಯ 11ನೇ ವಚನ.
ಇವರಿಗೆ ಪ್ರತಿಯಾಗಲಿ ಹ್ಮ್ ನಿರೀಕ್ಷೆ ಇರಲಿ ಎಂದು ಹ್ಮ್ ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಹ್ಮ್ ಆಲೋಚನೆಗಳನ್ನು ನಾನೇ ಬಲ್ಲೆನು. ನಾನು ನಿಮ್ಮ ವಿಷಯವಾಗಿ ಇಟ್ಟುಕೊಂಡಿರುವ ಆಲೋಚನೆಗಳು ನಾನೇ ಬಲ್ಲೆನು. ಅವು ಹ್ಮ್. ಹಿತದ ಯೋಚನೆಗಳಲ್ಲ, ಹ್ಮ್ ಹಿತದ ಯೋಚನೆಗಳೇ. ಎಸ್, ನಾನು ನಿಮಗೋಸ್ಕರ ಇಟ್ಟಿರುಕೊಂಡು ಆಲೋಚನೆಯು ಅದು ಏನಾಗಿದೆ, ಹಿತವಾಗದಲ್ಲಿ ಹಿತವಾಗಿದು. ಅದು ಅಸಮಾಧಾನ ಅಲ್ಲ, ಅದು ಸಮಾಧಾನಕಾರದು. ಅದು ಶಾಪ ಇಲ್ಲ, ಆಶೀರ್ವಾದ. ಕರ್ತನು ನಮ್ಮ ಜೀವನದಲ್ಲಿ ಇಟ್ಟಿರುವ ಆಲೋಚನೆಗಳು, ನಮ್ಮ ಹಿತಕ್ಕಾಗಿ ಇಟ್ಟಿರುವ ಆಲೋಚನೆಗಳು ಅಸಮಾಧಾನ ಇಲ್ಲ, ನಮ್ಮ ಹಿತಕ್ಕಾಗಿ, ಸಮಾಧಾನಕ್ಕಾಗಿ, ಆಶೀರ್ವಾದಕ್ಕಾಗಿ ದೇವರು ನಮ್ಮ ವಿಷಯದಲ್ಲಿ ಆಲೋಚನೆಯನ್ನು ಇಟ್ಟುಕೊಂಡಿದ್ದಾನೆ. 46ನೇ ಅಧ್ಯಾಯ, ಯೆಶಾಯನ ಗ್ರಂಥದಲ್ಲಿ 46ನೇ ಅಧ್ಯಾಯ 11ನೇ ವಚನ. ಮೂಡಲಿಂದ ಹದ್ದು ಎರಗಲಿ ಎಂದು ಅಂದರೆ ಹ್ಮ್. ನನ್ನ ಸಂಕಲ್ಪವನ್ನು ನೆರವೇರಿಸತಕ್ಕವನು ದೂರ ದೇಶದಿಂದ ಬರಲಿ ಎಂದು ಕೂಗಿದ್ದೇನೆ. ನಾನು ನುಡಿದಿದ್ದೇನೆ, ಈಡೇರಿಸುವೆನು. ಓಕೆ, ನಾನು ನುಡಿದಿದ್ದೇನೆ, ನಾನು ಈಡೇರಿಸುವನು. ಕರ್ತನು ಅನೇಕ ಜನರನ್ನು ಸಹ ಎಬ್ಬಿಸಲಿಕ್ಕಿದ್ದಾನೆ. ಆತನ ಆಲೋಚನೆಗಳನ್ನು ನೆರವೇರಿಸುವುದಕ್ಕೋಸ್ಕರ ನಮ್ಮನ್ನು ಮಾತ್ರ ಉಪಯೋಗಿಸುವುದಲ್ಲ, ಅನೇಕರು ನಮ್ಮನ್ನು ದೇವರು ಉಪಯೋಗಿಸ್ತಾನೆ. ನಮಗೋಸ್ಕರ ದೂರದಿಂದ ಜನರನ್ನು ಕಳಿಸಿಕೊಡ್ಲಿಕ್ಕೆ ಆತನು ಶಕ್ತನಾಗಿರ್ತಾನೆ. ಬೇರೆ ಬೇರೆ ಜನರ ಮುಖಾಂತರವಾಗಿ ದೇವರು ಇಟ್ಟಿರುವ ಒಂದು ಆಲೋಚನೆ ನೆರವೇರುತ್ತದೆ. ಇಸ್ರಾಯೇಲ್ ದೇಶ ಜನರಿಗೆ ಒಂದು ಬಿಡುಗಡೆ ಕೊಡಬೇಕೆಂಬುದಾಗಿ ದೇವರು ಬಯಸಿದನು. ಅವರು ಬಾಬಿಲೋನ್ ಸೆರೆಮನೆಯಲ್ಲಿ ಇದ್ದಾಗ ಸಮಯದಲ್ಲಿ ಅವ್ರು ಏನಾಗಿದ್ದಾರೆ, ಸೆರೆಮನೆಯಲ್ಲಿ ಇರುವಾಗ ದೇವರ ಆಲೋಚನೆ, ಕೋರಸ್ ಎಂಬ ರಾಜನನ್ನು ಅವನು ಎಬ್ಬಿಸಿ ಅವನ ಮುಖಾಂತರ ಇಸ್ರೇಲ್ ಜನರಿಗೆ ಬಿಡುಗಡೆ ಕೊಡಬೇಕೆಂಬುದಾಗಿ, ಅವನ ಮುಖಾಂತರ ದೇವಾಲಯ ಕಟ್ಟಬೇಕೆಂಬುದಾಗಿ ದೇವರ ಆಲೋಚನೆ ಇತ್ತು. ಸರಿಯಾದ ಸಮಯದಲ್ಲಿ ದಾನಿಯನ ಕಾಲದಲ್ಲಿ ಆ ಕೋರೇಸ್ ರಾಜನ ಎದ್ದು ಬಂದನು. ಅವನು ಬಂದಾಗ ಜೆರುಬ್ಬಾಬೆಲ್, ಯೆಹೋಶುವ ಅವರೆಲ್ಲರೂ ಎಸ್ರ ಹಿಂದಿರುಗಿ ಹೋಗಿ ದೇವರ ಆಲಯವನ್ನು ಕಟ್ಟಿದರು. ದೇವರು ಎಬ್ಬಿಸಿದನು. ಎಸ್ರ ಗ್ರಂಥ 1ನೇ ಅಧ್ಯಾಯದಲ್ಲಿ ಹೇಳ್ತಿದೆ, ಆತನ ಕೋರಸನ್ನು ಎಬ್ಬಿಸಿದಾಗ ಪರ್ಷಿಯರ ಅರಸನು 70 ವರ್ಷ ಹಿಂದೆ ದೇವರ ಆಲೋಚನೆ ಏನಂದ್ರೆ, ನನ್ನ ಜನರ ಬಿಡುಗಡೆಗೋಸ್ಕರ ಇದೇ ದೇಶದಿಂದ ಒಂದು ರಾಜನನ್ನು ಎಬ್ಬಿಸಿದರೆ ಅವನು ನನ್ನ ಜನರಿಗೆ ಬಿಡುಗಡೆ ಕೊಡುತ್ತಾನೆ ಎಂಬುದಾಗಿ. ಯಾವ ದೇಶದಿಂದ, ಯಾವ ರಾಜ್ಯಗಳಿಂದ ಒಬ್ಬತ್ರ ಬಂದು ಬಂಧಿಸಿ ದೇವಾಲಯವನ್ನು ಸುಟ್ಟು ಬೂದಿ ಹಾಕಿದರೋ ಅದೇ ರಾಜ್ಯದಿಂದ ಕರ್ತನು ತನ್ನ ಆಲಯವನ್ನು ಕಟ್ಟಲಿಕ್ಕೆ ಒಂದು ರಾಜನನ್ನು ದೇವರು ಎಬ್ಬಿಸಿದನು. ಒಂದು ವೇಳೆ ನಮ್ಮ ಕುಟುಂಬಗಳನ್ನು, ನಮ್ಮ ಸಭೆಯನ್ನು, ನಮ್ಮ ಸೇವೆಗಳನ್ನು ಯಾವ ಒಂದು ಮನುಷ್ಯನೋ ಅಲ್ಲದೆ ಯಾವುದೇ ಕಾರ್ಯಗಳಿಂದ ನಾಶವಾಗ್ತದೋ ಅಲ್ಲಿಂದಲೇ ನಮ್ಮ ಕುಟುಂಬ ಆಶೀರ್ವಾದ, ನಮ್ಮ ಸೇವೆಯ ಆಶೀರ್ವಾದವನ್ನು ಕಟ್ಟಲಿಕ್ಕೆ ದೇವರು ಅಲ್ಲಿ ಜನರನ್ನು ಎಬ್ಬಿಸುವುದು ದೇವರ ಆಲೋಚನೆ ಆಗಿದೆ. ಒಂದು ವೇಳೆ ಈ ಕಾಲದಲ್ಲಿ ನಮ್ಮ ಬೈಬಲದಲ್ಲಿ ಇದ್ದೇವೆ, ಈ ಸರ್ಕಾರದಿಂದ ಏನಾಗ್ತದೋ, ಈ ಜನರಿಂದ ಏನಾಗ್ತದೋ, ಸೇವೆ ಏನಾಗ್ತದೋ, ಸಭೆ ಏನಾಗ್ತದೆ ಎಂಬುದಾಗಿ ಯಾವ ವ್ಯಕ್ತಿಗಳಿಂದ ಇಸ್ರಾಯೇಲ್ ದೇಶವು ನಾಶವಾಯಿತೋ ಅದೇ ಜನರಿಂದ ಇಸ್ರಾಯೇಲ್ ದೇವರ ಆಲಯವನ್ನು ಕಟ್ಟುವುದು ದೇವರ ಆಲೋಚನೆ. ಇವತ್ತು ಸಭೆಗೆ ವಿರೋಧವಾಗಿ ನಿಲ್ಲುವ ಜನರ ಮುಖಾಂತರವಾಗಿ ದೇವರ ಸಭೆಗಳನ್ನು ಕಟ್ಟುವುದು ದೇವರ ಆಲೋಚನೆ. ಸೌಲನಾಗಿದ್ದ ಪೌಲನು ಸಭೆಗಳನ್ನು ನಾಶ ಮಾಡುತ್ತಾ ಇದ್ದನು, ಅವನ ಮುಖಾಂತರವಾಗಿಯೇ ಸೇವೆಯನ್ನು ಕಟ್ಟುವುದು ದೇವರ ಆಲೋಚನೆ. ಭಕ್ತರು ನಾವು ದೇವರ ಆಲೋಚನೆಯನ್ನು, ಸೇವಕರು ದೇವರ ಆಲೋಚನೆಯನ್ನು, ದೇವರ ಸಭೆಯು ದೇವರ ಆಲೋಚನೆಯನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ಸೋ ಮೆನಿ ಥಿಂಗ್ಸ್ ಗಾಡ್ಸ್ ಪ್ಲಾನ್. ತುಂಬ ವಾಕ್ಯಗಳಿದೆ, ನಿಲ್ಲಿಸ್ತೇನೆ. ಕರ್ತನ ಆಲೋಚನೆಗಳು ನಮ್ಮ ಆಶೀರ್ವಾದಕ್ಕೋಸ್ಕರ, ಸಮಾಧಾನಕ್ಕೋಸ್ಕರ, ನಮ್ಮ ಮಕ್ಕಳ ಆಶೀರ್ವಾದಕ್ಕೋಸ್ಕರ ದೇವರಿಟ್ಟಿದ್ದಾನೆ. ಎರಡದಾಗಿ ನಮ್ಮ ಮುಖಾಂತರವಾಗಿ ದೇವರು ನಮ್ಮ ಹಳ್ಳಿಯನ್ನು, ಕಾಲನಿಯನ್ನು ಆಶೀರ್ವದಿಸುವುದು ದೇವರ ಚಿತ್ತವಾಗಿದೆ. ಮೂರನೇದಾಗಿ ನಮಗೆ ಯಾವ ಒಂದು ಕಷ್ಟಗಳು, ಪರಿಸ್ಥಿತಿಗಳು, ಬೋಧನೆಗಳು ಬರ್ತದೋ ಅದೇ ಸ್ಥಳದಿಂದ ನಮಗೆ ಎಲ್ಲವನ್ನು ಅನುಗ್ರಹಗಳು, ಸಹಾಯವು, ಸೇವೆಗಳು, ಸಭೆಯು ಕಟ್ಟಲ್ಪಡುವುದು ದೇವರ ಆಲೋಚನೆ ಎಂಬುದಾಗಿ ನಾವು ತಿಳಿದವರಾಗಿ ಪ್ರಾರ್ಥಿಸುವಾಗ, ಕರ್ತನ ಆಲೋಚನೆಗೆ ಸಮರ್ಪಿಸಿಕೊಡುವಾಗ God will fulfill his plan. ದೇವರು ತನ್ನ ಆಲೋಚನೆಗಳನ್ನು ನೆರವೇರಿಸುವ ದೇವರು ಆಗಿದ್ದಾನೆ. ಆದ ಕಾರಣ ಈ ಸಮಯದಲ್ಲಿ
ದೇವರ ಸನ್ನಿಧಾನದಲ್ಲಿ ನಾವು ಇರುವಾಗ ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚಿ ತಲೆಬಾಗಿ, ದೇವರೇ, ನನಗೋಸ್ಕರ ಇಟ್ಟಿರುವ ಒಂದು ಆಲೋಚನೆ, ನನ್ನ ಕುಟುಂಬಕ್ಕೋಸ್ಕರ ಇಟ್ಟಿರುವ ಒಂದು ಆಲೋಚನೆ, ನಾನು ಇರುವಂತ ಹಳ್ಳಿ ಪಟ್ಟಣಕ್ಕೋಸ್ಕರ ಇಟ್ಟಿರುವ ಒಂದು ಆಲೋಚನೆ, ದೇವರೇ, ನನ್ನ ರಾಜ್ಯಕ್ಕೋಸ್ಕರ ಇಟ್ಟಿರುವ ಒಂದು ಆಲೋಚನೆ. ಅದು ಮಾತ್ರ ಅಲ್ಲ ಸ್ವಾಮಿ, ನಿನ್ನ ಆಲೋಚನೆಯಲ್ಲಿ ಶ್ರೇಷ್ಠವಾದದು ಹೊಸ ಒಡಂಬಡಿಕೆ ಭಕ್ತರ ಮುಖಾಂತರ ಕರ್ತನೆ, ಹಳ ಒಡಂಬಡಿಕೆ ಭಕ್ತರ ಸಂಘವು ಪೂರ್ತಿ ಆಗುವುದು ನಿನ್ನ ಆಲೋಚನೆ ಆಗಿದೆ. ನಿನ್ನ ಪರಲೋಕ ರಾಜ್ಯವು ಪೂರ್ತಿ ಆಗಬೇಕಾದರೆ, ಕರ್ತನೆ ಪರಲೋಕ ರಾಜ್ಯವು ಸಮೃದ್ಧಿಯಾಗಿ ಕರ್ತನೆ ಸಂಖ್ಯೆಯಲ್ಲಿ ಪೂರ್ತಿ ಆಗಬೇಕಾದ್ರೆ ಅದು ಹೊಸ ಒಡಂಬಡಿಕೆ ಜನ. ನಾನು ಅದರಲ್ಲಿ ಇದ್ದೇನೆ, ಇನ್ನು ಅನೇಕರನ್ನು ಸೇರಿಸಬೇಕೆಂಬುದು ನಿನ್ನ ಆಲೋಚನೆಯಾಗಿದೆ. ಅದು ಮಾತ್ರ ಅಲ್ಲ ಸ್ವಾಮಿ, ಯಾವ ಸ್ಥಳದಿಂದ ನಿನ್ನ ಆಲೋಚನೆಗೆ ವಿರೋಧವಾಗಿ ಅನೇಕ ಹೋರಾಟಗಳು ಹಿಂಸೆಗಳು ಬರ್ತದೋ ಆ ಸ್ಥಳದಿಂದಲೇ ಅದಕ್ಕೆ ಸಹಾಯವು ಕರ್ತನೆ ಎಬ್ಬಿಸುವುದು ನಿನ್ನ ಆಲೋಚನೆಯಾಗಿದೆ. ಕರ್ತನೆ, ನಾವು ಸೋತು ಹೋಗುವರಲ್ಲ, ನಿನ್ನ ಆಲೋಚನೆಗಳು ನಮಗಿದಕ್ಕಾಗಿದೆ ಸ್ವಾಮಿ. ಇವತ್ತು ಮಾತಾಡಿದಕ್ಕೋಸ್ಕರ ಸ್ತೋತ್ರ ದೇವರೇ. ಎಂತ ಒಂದು ಒಳ್ಳೆಯ ದೇವರು ಸ್ವಾಮಿ. ನಿನ್ನ ಆಲೋಚನೆಗಳನ್ನು ಮನುಷ್ಯನ ಗ್ರಹಿಸಿಕೊಳ್ಳುವುದು ಅಸಾಧ್ಯವಾಗಿದೆ ದೇವರೇ. ನನ್ನಲ್ಲಿ, ನನ್ನ ಕುಟುಂಬದಲ್ಲಿ, ಸಭೆಯಲ್ಲಿ ನೆರವೇರಲಿ ಕರ್ತನೆ. ವಿಶೇಷವಾಗಿ ನಾನು ಪ್ರಾರ್ಥಿಸ್ತೇನೆ, ಯಾವ ರೀತಿಯಲ್ಲಿ ಕರ್ತನೆ ಅನ್ಯ ರಾಜ್ಯಗಳಿಂದ ಇಸ್ರಾಯೇಲ್ ದೇಶವು ಹಾಳಾಯಿತು, ಯೆರೂಸಲೇಮ್ ದೇವಾಲಯವು ಹಾಳಾಯಿತು ಸ್ವಾಮಿ, ಅದೇ ಅನ್ಯ ರಾಜ್ಯಗಳಿಂದ ಆ ಒಂದು ಪಟ್ಟಣವು ಕಟ್ಟಲ್ಪಡಬೇಕು, ಅದೇ ರಾಜ್ಯಗಳಿಂದ ಆ ದೇವಾಲಯ ಕಟ್ಟಲ್ಪಡಬೇಕೆಂಬುದಾಗಿ ನಿನ್ನ ಆಲೋಚನೆ ಪ್ರಕಾರ ನೀ ನೆರವೇರಿಸಿದ ದೇವರೇ. ಇವತ್ತು ನಿನ್ನ ಆಲೋಚನೆ ಇದಾಗಿದೆ ಕರ್ತನೆ. ಯಾವ ಜನರಿಂದ ಸಭೆಗಳು ಹಾಳಾಗ್ತಾ ಇದೆಯೋ, ಯಾವ ಸಭೆ, ಯಾವ ವ್ಯಕ್ತಿಗಳಿಂದ ಕರ್ತನೆ ಕುಟುಂಬಗಳು ಹಾಳಾಗ್ತಾ ಇದೆಯೋ, ಅದೇ ಜನರಿಂದ ಕುಟುಂಬಗಳು ಆಶೀರ್ವದಿಸಲ್ಪಡಬೇಕು, ಅದೇ ಜನರಿಂದ ಸಭೆಗಳು ಕಟ್ಟಲ್ಪಡಬೇಕು. ಅದು ನಿನ್ನ ಆಲೋಚನೆಯಾಗಿದೆ ಕರ್ತನೆ. ನಾವು ನಂಬುತ್ತೇವೆ, ಈ ವರ್ಷವು ಕರ್ತನೆ ದಾಟಿ ಹೋಗಲಿಕ್ಕೆ ಇದೇ ಸ್ವಾಮಿ. 9 ತಿಂಗಳ ಕಾಲಗಳನ್ನ ಬಂದಿದ್ದೇವೆ ಸ್ವಾಮಿ. ನಾವು ನಂಬುತ್ತೇವೆ ಕರ್ತನೆ.